ಗುರು ಬಸವಲಿಂಗಾಯ ನಮಃ. ಹಿರೇಮಟ್ಟಿ ಬಸವೇಶ್ವರರಿಗೆ ಅನಂತ ಪ್ರಣಾಮ ಸಲ್ಲಿಸಿ, ಬಾಗೇವಾಡಿ ವಿರಕ್ತ ಮಠದ ಪೂಜ್ಯ ಸಿದ್ಧಲಿಂಗ ಸ್ವಾಮಿಗಳವರಿಗೆ ಅನಂತ ಪ್ರಣಾಮ ಸಲ್ಲಿಸಿ, ಚಡಚಣದ ಪೂಜ್ಯ ಮಹಾಸ್ವಾಮಿಗಳಲ್ಲಿ ಅನಂತ ಪ್ರಣಾಮ ಸಲ್ಲಿಸಿ, ಈ ಬಂದಿರತಕ್ಕಂಥ ಶ್ರೋತೃ ವೃಂದಕ್ಕೆಲ್ಲ ಶರಣಾರ್ಥಿ ಅಂದು ಎಂದು ವಿಶೇಷವಾಗಿ ನಮ್ಮ ಮನಗುಳಿಯ ಶರಣರು ಬಂದಿದ್ದಾರೆ. ಭಾಳ ಒಳ್ಳೆಯ ಪೂಜಾನರು, ಆಚಾರಶೀಲರು, ಬಸವಾದಿ ಪರಮತ ತತ್ವಂತೆ ನಡೀತಕ್ಕಂಥವ್ರಿಗೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ಭೀಮಾಶಂಕರ್ ಸಬ್ ರಿಜಿಸ್ಟ್ರು ಹೌದಲ್ರಿ, ಅವರು ಬಂದಿದ್ದಾರೆ, ಅವರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ, ನಮ್ಮ ಡಾಕ್ಟ್ರು ಬಂದ್ದಾರೆ, ಹಳೆಯ ಡಾಕ್ಟ್ರಿಯವರು, ಆ ಡಾಕ್ಟ್ರು ಕೂಡ ಅವರಿಗೂ ಒಪ್ಪಿಸಿ ನಮಸ್ಕಾರ ಸಲ್ಲಿಸಿ, ಎಲ್ಲ ಮಹಾಜನಗಳಿಗೆ, ತಾಯಿಗಳಿಗೆ ಶರಣಾರ್ಥಿ ಎಂದು ಪ್ರತಿನಿತ್ಯದ ಕರುಣ ಹಸಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ನಿನ್ನೆಗೆ ನಿಂತಿರ್ತಕ್ಕಂಥ ಕಾರ್ಯಕ್ರಮ ಪೂಜ್ಯರ ಅಪ್ಪಣೆ ಪ್ರಕಾರ ಮಿಶ್ರಾರ್ಪಣ ಅಂತ ಬಂದದ. ಮಿಶ್ರಾರ್ಪಣ ಅಂದ್ರೆ ಕಡಿದಿದ್ದು ಮುಗಿತಲ್ಲ ಎಂದ ನಾಳೆ ಆಡಿಸ ಮಿಶ್ರಾರ್ಪಣ ಒಟ್ಟು ಕೂಡಿ ಊಟ ಮಾಡೋದು. ಈ ಮಿಶ್ರಾರ್ಪಣದ ವಿಷಯ ಎಷ್ಟು ಮಹತ್ವ ಐತಿ ಅನ್ನೋದನ್ನು ಸ್ವಲ್ಪ ಆಲೋಚನೆ ಮಾಡೋಣ. ಯಾವುದೇ ಒಂದು ಮಿಶ್ರಾರ್ಪಣೆ ಆಮೇಲೆ ಬರಬೇಕಾಗಿತ್ತಂದ್ರೆ ಮಿಶ್ರವಾಗಿ ಕೂಡಿ ಬರ್ತಾವೆ. ಅದನ್ನು ನಮ್ಮ ಶರಣರು ಏನು ಹೇಳ್ತಾರೆ, ಆಚಾರಲಿಂಗದ ಮಿಶ್ರಾರ್ಪಣ, ಗುರುಲಿಂಗದ ಮಿಶ್ರಾರ್ಪಣ, ಶಿವಲಿಂಗದ ಮಿಶ್ರಾರ್ಪಣ. ಮಿಶ್ರಾರ್ಪಣ ಅಂದರೆ ನಮ್ಮಲ್ಲಿ ಇರ್ತಕ್ಕಂಥ ಇಂದ್ರಿಯಗಳು ಮಿಶ್ರಾರ್ಪಣಗಳು. ಆಚಾರಲಿಂಗದ ಮಿಶ್ರಾರ್ಪಣ, ಗುರುಲಿಂಗದ ಮಿಶ್ರಾರ್ಪಣ ಎರಡು ನಿನ್ನೆ ಸುಖವಾಗಿ ನಡೆದಾವ. ಆಚಾರಲಿಂಗ ಅಂದರೆ ನಾಸಿಕ ಅಂತ ಐತಿ, ಗುರುಲಿಂಗ ಅಂದರೆ ನಾಲಿಗೆ ಅಂತದ ಹೇಳ್ಕೋತ ಬಂದೀವಿ. ನಿಮಗೆ ಒಂದು ಶಬ್ದ ನೆನಪಾದರೆ, ಒಂದು ನಮ್ಮ ಎಮ್ಮೆ ಕಳೆದದ, ಆ ಎಮ್ಮೆ ಕಳೆದಂದ್ರೆ ಅವ್ರು ಪರಿಚಯ ಮಾಡ್ಕೊಂಡು, ಏನಪ್ಪ ನಮ್ಮ ಎಮ್ಮೆ ನೋಡಿ ಏನು ಅಂತ ಕೇಳ್ತಾನೊಬ್ಬ. ಅವ ಏನು ಹೇಳ್ತಾನೆ, ಎಮ್ಮೆ ಅಂಥದ್ದಿತ್ತು, ನೀವು ಇತ್ತದ್ದು ಕೊಡ್ತೀರಿ ಡಾಕ್ಟ್ರೆ, ಅದು ಮರಿ ಹಾಕೈತದೆ. ಹಾಂ, ಎಮ್ಮೆ ಅಂಥದ್ದಿತ್ತು, ಏನಪ್ಪ ಹಿಂಗೆ ಕೊಕ್ಕರ್ಗೋಡಿತ್ತು, ಕರೀದಿತ್ತು, ಹೂಬಾಲಿತ್ತು, ಹಣಿ ಮ್ಯಾಗ ಚಿಕ್ಕಿತ್ತು ಅಂತ ನಾವು ಪರಿಚಯ ಮಾಡಿಕೊಡ್ತೀವಿಲ್ಲ. ಅದನ್ನು ಆ ಪರಿಚಯ ಮಾಡಿದ ಮೇಲೆ ಆ ಎಮ್ಮೆ ಹುಡುಕ್ಬೇಕಾತಂದ್ರೆ ಆ ಮನುಷ್ಯ ಹೋಗ್ಕಾನಲ್ಲ, ಅವು ಸಾಮಾನ್ಯ ಇದ್ದರೆ ಅವನ ನೇಮೆ ಅಂತಾನೆ, ಅವು ಸಾಮಾನ್ಯ ಇರ್ಲಿಕ್ಕಂದ್ರೆ ನಾನು ನೇಮೆ ಅಲ್ಲ ಅಂತಾನ. ಈಗ ಪೊಲೀಸರಿಗೆ ಒಂದು ಅರ್ಜಿ ಕೊಡ್ರಿ, ನಮ್ಮೊಬ್ಬ ಕಳ್ಳ ಬಂದಿದ್ದ, ಹೆಂಗೆ ಬಂದ ಅಂತ. ಅವ್ರು ಪೊಲೀಸರು ಎಲ್ಲ ತೊಗೊಂಡು ಬಂದೇ ಬಿಡ್ತಾರೆ. ಅವರು ಹಚ್ಚು ಕಾಲು ಕೆಜಿ ಹೆಜ್ಜಿದ್ದದ್ದೆಲ್ಲ ಮೂಡಿದ್ದೆಲ್ಲ ನಾಯಿ ಕರ್ಕೊಂಡು ಬಂದುಬಿಡ್ತಾರೆ. ಅವ್ರು ಬರ್ತಾರೆ ನಾಯಿ ಕರ್ಕೊಂಡು. ಅವರೆಲ್ಲ ನಾಯಿ ಕರ್ಕೊಂಡು ಬಂದ ಮೇಲೆ ಆ ಪದಾರ್ಥ ಹುಡುಕಿ ಅದನ್ನ ವ್ಯವಸ್ಥೆ ಮಾಡ್ತಾರಿಲ್ಲ. ಹಾಗೆ ನಾವೇನಾಗಿ ಅಂದರೆ, ಈ ಭೂಮಿಯೊಳಗೆ ಹುಟ್ಟಿ ಜಗತ್ತಿನೊಳಗೆ ನಾವು ಬಂದು ಕಳ್ಕೊಂಡು ಎಮ್ಮೆ ಆಗ್ಯವು, ಆ ಕಳ್ಕೊಂಡು ಎಮ್ಮಿಗೆ ನಾನು ಕಳೆದೇನೆ ಅಂತ ಹೇಳಕ್ಕೆ ಬರೋಲ್ದು, ನಾನು ಮಾಲಕ್ಕೆ ಬಿಟ್ಟು ಬಂದೇನೆ ಅಂತ ಹೇಳಕ್ಕೆ ಬರೋಲ್ದು, ನಾ ಎಲ್ಲಿ ಹೋಗ್ಕೊಂಡು ತಿಳಿಯಂಗಿಲ್ಲ, ಎಲ್ಲಿ ಸಿಗ್ತಲ್ಲಿ ತಿನ್ಕೋತ ಹೇಳಿಬಿಡ್ತದೆ. ಹಾಗೆ ನಮ್ಮ ಜೀವಮಾನದಲ್ಲಿರ್ತಕ್ಕಂಥ ವಿಷಯಾದಿಗಳೇನದಾವಲ್ಲ, ವಿಷಯಾದಿಗಳು, ಆ ವಿಷಯಾದಿಗಳಲ್ಲಿ ಸಿಕ್ಕೊಂಡು ನಾವೇನಾಗಿಬಿಟ್ಟಿವಿ ಅಂತಂದ್ರೆ ನಾವು ಅಜ್ಞಾನಿಗಳಾಗಿವು. ನಿನ್ನೆ ಒಂದು ಪ್ರಸಂಗ ಬಂತು. ನಮ್ಮಲ್ಲಿ ಒಂದು ಬೇವಿನ ಗಿಡ ಅದ. ಆ ಬೇವಿನ ಗಿಡದಾಗ ಒಂದು ಜಡಪತ್ರ ಮ್ಯಾಗಿನಿಂದ ಹಿಡ್ಕೊಂಡು ಕೆಳಗೆ ಕಿಳೀತದೆ, ಮತ್ತು ಮ್ಯಾಗ ಹತ್ತದ. ಅದರ ಎಳೆ ಎಷ್ಟು ಸೂಕ್ಷ್ಮ ಇತ್ತು. ಅಷ್ಟೇ ಅಲ್ಲ, ಅದ್ರ ಗೂಡು ಸಿಕ್ಕಿರ್ತಕ್ಕಂಥ ಪ್ರಾಣಿಗಳನ್ನು ಸಹಿತ ಸುತ್ತ ಕೊಂದು ಬಿಡ್ತದೆ. ಲೂತಿಕಾ ವಲಯಮ್ಮ ಲೂತಿ ಅಂತಾರೆ ಅದಕ್ಕೆ, ಲೂತಿಕಾ ವಲಯಮ್ಮ ಲೂತಿ. ಆ ಜೇಡ ಹುಳ ತನ್ನ ಪೃಷ್ಠಭಾಗದಲ್ಲಿರ್ತಕ್ಕಂಥ ಎಳೆಯಿಂದ ತಾನು ಬದುಕುವುದಷ್ಟೇ ಅಲ್ಲ, ಪ್ರಾಣಿಗಳನ್ನು ಸಹಿತ ಹಾನಿ ಮಾಡ್ತದೆ. ಅದು ಪ್ರಾಣಿ ಎಷ್ಟಿರ್ತದೆ, ಒಂದು ಕಡ್ಲಿ ಗಾಳಿಕ್ಕಿಂತ ಸಣ್ಣದಿರ್ತದೆ. ಆ ಪ್ರಾಣಿ ಎಷ್ಟು ಕೆಲಸ ಮಾಡ್ತಂತಂದ್ರೆ ಅದಕ್ಕೆ ದಾರಿ ಎಲ್ಲಿಂದ ಬಂತು.
ಅದನ್ನು ಉಳಿಸುತ್ತೆ. ನಮ್ಮ ಮನೆ ತುಂಬ ಜಡಪತ್ತಿರ್ತದೆ. ನಮ್ಮ ಮನೆ ತುಂಬ ಜಡಪತ್ತಿರ್ತದೆ. ಆ ಜಡಪತ್ತಿನ ಮುಕ್ಕಳಾಗಿರ್ತಕ್ಕಂಥ ಎಳೆ ನಮ್ಮ ಮನೆ ತುಂಬ ಅದಾಗಿರ್ತದೆ. ಮತ್ತೊಂದಕ್ಕೆ ಜಾಗ ಇರೋಂಗಿಲ್ಲ. ಅಂದ್ರೆ ಆ ಎಳೆ ಎಲ್ಲಿಂದ ಬಂತು? ಎಳೆ ಎಲ್ಲಿಂದ ಬಂತು? ಅದಕ್ಕೆ ಮಿತಿ ಐತೇನೋ? ಅದು ಜಡಪತ್ತು ತನ್ನ ಎಳೆಯಿಂದ ಎಲ್ಲವನ್ನೂ ಸುತ್ತಿಕೊಂಡು ತನ್ನ ಬದುಕ್ತಕ್ಕಂಥ ವ್ಯವಸ್ಥೆ ಹೇಗೆ ಮಾಡ್ತದೆ, ಅದಕ್ಕೆ ಮತ್ತೊಂದು ಏನೋ ಗೊತ್ತಿಲ್ಲ. ನಾವೇನಾಗಿಬಿಟ್ಟಿವಿ ಅಂದರೆ, ನಾವು ಕಳೆದುಕೊಂಡ ಎಮ್ಮಿಗತೆ ಈ ವಿಷಯಾದಿ ವಸ್ತುಗಳಲ್ಲಿ ಸಿಕ್ಕೊಂಡು ನಮ್ಮದನ್ನು ಮರೆತುಬಿಟ್ಟಿವಿ. ಆ ನಮ್ಮದನ್ನು ಮರ್ತೀವಿ ಅಂದರೆ ನಮ್ಮ ಇಂದ್ರಿಯಗಳು ಸುಮ್ಮನೆ ಇಲ್ಲರಿ. ಅವು ಭಾಳ ಪವಿತ್ರವಾಗಿದ್ದಕ್ಕೆ ಆ ಇಂದ್ರಿಯಗಳಿಗೆ ಸಂಸ್ಕಾರ ಏನು ಕೊಟ್ಟಾರೆ? ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ ಅಂತ ಕೊಟ್ಟರು. ನಿನ್ನಿನ ದಿವಸ ಗುರುಲಿಂಗದ ಮಿಶ್ರ ಅರ್ಪಣ, ಷಡ್ವಿಧ ಲಿಂಗಾರ್ಪಣ ಅಂತ ಬಂದದೆ. ನಾವು ಪ್ರತಿಯೊಂದು ದಿವಸ ಅರ್ಪಣೆ ಮಾಡ್ತೀವಿ. ನೀವು ಯಾರೇ ಇರ್ರಿ, ಲಿಂಗಾಯತರು ಇರ್ಬೋದು, ಬೇರೆ ಮಂದಿ ಇರ್ಬೋದು, ನಾವು ಊಟ ಮಾಡ್ತಕ್ಕಂಥ ಪದಾರ್ಥಗಳಲ್ಲಿ ಖಾರ, ಹುಳಿ, ಉಪ್ಪು ಕೊಡ್ತದೆ. ನೋಡೋ ಪದಾರ್ಥದಲ್ಲಿ ಬಣ್ಣ ಕೊಡ್ತದೆ. ಕೇಳೋ ಪದಾರ್ಥದಲ್ಲಿ ಶಬ್ದ ಇರ್ತದೆ. ಮತ್ತು ಮುಟ್ಟೋ ಪದಾರ್ಥದಲ್ಲಿ ಎಲ್ಲ ಕಠಿಣ ಅಂತಿರ್ತದೆ, ಮೃದು ಅಂತಿರ್ತವೆ. ಇವೆಲ್ಲ ಇರ್ತವಲ್ಲ ಅಲ್ಲಿ ಶರೀರದಲ್ಲಿ ಇರ್ತಾವಲ್ಲ. ಆ ಶರೀರದಲ್ಲಿರ್ತಕ್ಕಂಥ ಪ್ರತಿಯೊಂದು ಪದಾರ್ಥಗಳು ನಮಗೆ ಹೇಗೆ ಬಂದವು ಅಂದರೆ, ಅವು ನೀವು ಅರ್ಪಣೆ ಮಾಡಬೇಕಾಗಿತ್ತಂದರೆ ಶಿವನು ಕೊಟ್ಟ ಪದಾರ್ಥಗಳು ಅರ್ಪಣೆ ಮಾಡಿ. ಶಿವನು ಕೊಟ್ಟಿದ್ದಾನೆ, ಈ ಭಾವನೆ ಬರಬೇಕು ನಮಗೆ. ಎಲ್ಲವನ್ನು ಯಾರು ಕೊಟ್ಟರು ಅಂತಂದರೆ, ಗುರುಲಿಂಗ ಅಂದ್ರೆ ನಾಲಿಗೆ, ಗುರುಲಿಂಗ ಮಿಶ್ರಾರ್ಪಣ ಷಡ್ವಿಧ, ಅಲ್ಲಿ ಬರ್ತಕ್ಕಂಥ ಮಧುರ, ರುಚಿ, ಅರಿದು. ಗುರುಲಿಂಗದೊಳಗಣ ಈ ಯಾವ ಆಚಾರಲಿಂಗಕ್ಕೆ ಏನಂದರೆ ಗಡ್ಡಿ, ಬೇರು, ಗೆಣಸನಿನ ಹೋಗ್ಯಾವ. ಇವೆಲ್ಲ ಆಯುರ್ವೇದ ಔಷಧ ರೀ. ಆಯುರ್ವೇದ ಈಗ ಆಯುರ್ವೇದ ಹೋತು, ಆಯುರ್ವೇದ ಡೆತ್ ಆಯಿತು. ಈಗ MBBS MD ಖಲಾಸ್ ಮುಗೀತು. ಅವ್ರು ಎಕ್ಕಡೋ ಇವ್ರು ಎಕ್ಕಡೋ, ಆ ಔಷಧ ಎಕ್ಕಡೋ ಇವ್ರು ಎಕ್ಕಡೋ, ರೋಗಿಗಳು ಎಕ್ಕಡೋ, ಪತ್ತೆ ಎಕ್ಕಡೋ, ತಂದೆ ಎಕ್ಕಡೋ, ತಾಯಿ ಎಕ್ಕಡೋ, ಡಾಕ್ಟ್ರ್ ಎಕ್ಕಡೋ. ಆಯುರ್ವೇದ ಅನ್ನೋದು ಭಾಳ ಪವಿತ್ರವಾಗಿರ್ತಕ್ಕಂಥ ವಸ್ತು. ಇಲ್ಲಿ ಹೇಳ್ತಾರೆ, ಬೇರು, ಗಡ್ಡೆ, ಗೆಣಸುಗಳನ್ನ ಅರಿಯೋದು, ಮರ ತೊಗಟಿಗಳನ್ನ ಗಂಧ ಅರಿಯೋದು, ಚಿಗುರು, ತಳಿರು, ಪತ್ರೆ. ನೋಡಿರಿ, ಈ ಯಾವ ಆಚಾರಲಿಂಗದೊಳಗನ ಶಿವಲಿಂಗಕ್ಕೆ ಬರೋಣ. ಸ್ವಲ್ಪ ಶಿವಲಿಂಗಕ್ಕೆ ಆಚಾರ ಶಿವಲಿಂಗ ತಿಳಿತಲ್ಲ. ಅಲ್ಲಿ ಮೂಗಿನೊಳಗಣ ಕಣ್ಣು, ಮೂಗಿನೊಳಗಣ ಕಣ್ಣು. ಮೂಗಿನ ಕಣ್ಣದೇನು ಡಾಕ್ಟ್ರ? ಮೂಗಿನ ಕಣ್ಣದ ರೀ. ಮೂಗಿನ ಕಿವಿ ಐತೇನು? ಇದನ್ನು ಹೆಂಗೆ ಮಿಶ್ರಣ ಮಾಡಿದ್ರು ಚನ್ನಬಸವಣ್ಣವರು? ಎಷ್ಟು ಸಂಶೋಧನೆ ಮಾಡಿದರು. ಅವ್ರ ಕೆಲಸ ಏನು? ಬಂದ ಭಕ್ತಗಳನ್ನ ಸಂಭಾಳಿಸ್ಬೇಕು, ಬಸವಣ್ಣವ್ರ ಬಗ್ಗೆ ಅಭಿಪ್ರಾಯ ಇಡಬೇಕು, ಅಕ್ಕನಾಗಮನ ಮಾತು ಕೇಳಬೇಕು. ತಾಯಿ ಮಾತು ಒಂದು ಕಡ್ಡಿಯಿಂದ ತೆಗೆದಿಟ್ಟು ಸಹಿತ ಅಷ್ಟು ಸೂಕ್ಷ್ಮ ಕೇಳ್ತೀವಿ ತಾಯಿ ಮಾತು. ಅಂದಲ್ಲಿ ಅಕ್ಕನಾಗಮ್ಮ ಚನ್ನಬಸವಣ್ಣ ಆದ್ರೆ ಅವರು. ಮಾದಲಾಂಬಿಕೆ ಅಂತೂ ಮೊದಲೇ ಬಸವಣ್ಣ ಬಿಟ್ಟು ಹೋಗಿಬಿಟ್ಟಿದ್ದ. ತಾಯಿ ಸಂಬಂಧ ಉಳಿದಿರಲಿಲ್ಲ, ತಂದೆ ಸಂಬಂಧ ಉಳಿದಿರಲಿಲ್ಲ. ಪೂರ್ವಾಶ್ರಮ ನಿರಸನ ಸ್ಥಳ ಅಂತ ಒಂದು ಬರ್ತದೆ ನಮ್ಮಲ್ಲಿ. ಪೂರ್ವಾಶ್ರಮ ನಿರಸನ ಸ್ಥಳ. ಪೂರ್ವಾಶ್ರಮ ಅಂದರೆ ನಿನ್ನ ಹುಟ್ಟಿದ ಸ್ಥಾನವನ್ನು ಬಿಟ್ಟು ಶಿವನ ಕಡೆಗೆ ಹೋಗು. ಯಾಕಂದ್ರೆ ಹುಟ್ಟಿದ ಸ್ಥಾನದಲ್ಲಿ ಅದು ಜಿಗಟಿರ್ತದೆ, ಅದು ಪುನಃ ಪುನಃ ಜನನ ಮರಣಕ್ಕೆ ಆದಿಯೇ ಆಗ್ತದೆ. ನಂದು ಅನ್ನಲ್ಲಿ ಹುಟ್ಟುತ್ತಾ ಇದೆ, ನಂದು ಅನ್ನಲ್ಲಿ ಜನನ ಇದೆ, ನಂದಲ್ಲಿ ದುಃಖ ಇದೆ. ದುಃಖ ಅನ್ನೋದೇ ಒಂದು ಇಂದ್ರಿಯನೇ. ಹಿಂಗೆ ತಿಳ್ಕೊಡ್ರಿ ನೀವು. ದುಃಖ ಅನ್ನೋದು ಒಂದು ಇಂದ್ರಿಯ. ಆ ಕಷ್ಟ ಎಷ್ಟಾಗ್ತದೆ, ಎಷ್ಟು ತ್ರಾಸ ಆಗ್ತದೆ. ನಾವು ಎಷ್ಟು ಸುಖ ಪಟ್ಟಿರ್ತೀವೋ ಒಂದು ದಿವಸ ಹತ್ತು ಬಿಡ್ತೀವಿ. ಎಷ್ಟು ಸುಖ ಬಿಟ್ಟಿರ್ತೀವಿ ರೀ ನಾವು. ನಮ್ಮ ಊಟ ಏನೋ, ತಿಂಡಿ ಏನೋ, ಮಕ್ಕಳದೇನೋ, ಕುಡ್ರದೇನೋ, ಅಡ್ಡಾಡ್ದೇನೋ, ವ್ಯವಸ್ಥೆ ಏನೋ, ಎಷ್ಟು ವ್ಯವಸ್ಥೆ ಎಷ್ಟಿರ್ತದೆ. ಇಷ್ಟೆಲ್ಲ ಒಂದು ದಿವಸ ಅಳಕ್ಕೆ ಶುರು ಮಾಡ್ತೀರಿಲ್ಲ ನೀವು? ಅಳ್ತೀರಿ ಇಲ್ಲ? ಯಾಕೆ ಅಳ್ತೀರಿ? ಅದು ಕಳೀತಂದ್ರೆ ಅಳಕ್ಕೆ ಶುರು ಮಾಡ್ತೀರಿ. ಆ ಜಗತ್ತಿನಲ್ಲಿರ್ತಕ್ಕಂಥ ಲೌಕಿಕ ಸಂಪತ್ತ ಕಳೀತಂದರೆ ಅಳಕ್ಕೆ ಶುರು ಮಾಡ್ತೀರಿ. ಅದು ದುಃಖದಲ್ಲ. ಮತ್ತು ಅದನ್ನು ಅಳೋದು ಬಿಟ್ಟು ಆಯ್ತರಪ್ಪ ಜಗತ್ತಿನೊಳಗೆ ಹುಟ್ಟಿದ ಮೇಲೆ ಒಮ್ಮೆ ಸಾಯ್ದದ, ಅದು ಹೋಗ್ಯದ ಅಂತಂದುಬಿಟ್ರೆ ಮುಗೀತಿಲ್ಲ. ಮೊನ್ನೆ ಒಬ್ಬಕ್ಕೆ ಹೆಣ್ಮಗಳು ಹತ್ತಳ್ರಿ ಸಂಗಣ್ಣವ್ರೆ, ಆ ಮುದಿಗೆ ಸತ್ತಿತ್ತು. ಆಕೆ ಸೊಸಿ ಯಾವ್ರವು ಇದ್ಲು ಓಡಿ ಬಂದು ಆಕೆ ಓಡಿ ಬಂದು, ಅತ್ತಿ ನೀ ಸಣ್ಣಂದಿರ್ತಕ್ಕ ನಾನು ಲಗ್ನ ಮಾಡ್ಕೊಂಡಿವ ಮಗ್ಗ ಲಗ್ನ ಮಾಡ್ಕೊಂಡು. ಆ ಲಗ್ನ ಮಾಡ್ಕೊಂಡ್ಮೇಲೆ ಮಗ ಇದ್ರೆ ಸತ್ತು ಹೋದ,
20 ವರ್ಷ ಆಯ್ತು, ಮಗ ಸಾಯ್ಲಿಲ್ಲತ್ತಿ, ಮಗ ಹುಟ್ಟ್ಯಾನೆ, ಆ ಮಗ ದೊಡ್ಡವಾಗ್ಯಾನೆ, ಅವನ ಲಗ್ನ ಮಾಡಿದೆವು, ಅವನ ಹೆಂಡತಿ ಅವನ ತೊಗೊಂಡು ಹೋಗಿಬಿಟ್ಟಾಳೆ, ಮತ್ತೆ ಅತ್ತಿ ನನ್ನ ಮಗ ಕನ್ಯಾ ಹುಡುಕತಾಳೆ. ಸತ್ತ ಬದುಕುತ್ತದ ಆಕೆ ಕನ್ಯಾ ಹುಡುಕಾಗ ಹೋಗ್ಬೇಕು. ಅಲ್ರಿ ಆಕೆ ಸತ್ತು ಹೊಂಟಾಳ, ಆಕೆ ಕನ್ಯಾ ನೋಡಾಕಿ ಹುಟ್ಟಿ ಬರ್ಬೇಕಂತ. ಮನುಷ್ಯನ ಆಸೆ ಎಲ್ಲಿವರೆಗೈತಿ? ಆಶಾಶ್ಚ ನರಕಶ್ಚೈವ ನಿರಾಶಾ ಮುಕ್ತಿರೇವಚ. ಆಶೆ ಮಾಡಬೇಕು, ಆಶೆ ಬಿಟ್ಟು ನಮ್ಗೆ ಇರ್ಲಿಕ್ಕೆ ಆಗೋದಿಲ್ಲ. ಆಶೆ ಮಾಡಬೇಕು, ಅತಿ ಆಗಬಾರ್ದು, ಅತಿ ಆಗಬಾರ್ದು. ಸಕ್ಕರೆ ತಿನ್ನಬೇಕು, ಅತಿ ತಿನ್ನಬಾರ್ದು. ಏನಾಗ್ತಾರೆ ಡಾಕ್ಟ್ರೆ? ಶುಗರ್ ಬರ್ತದೆ. ಸಕ್ಕರೆ ಸಿಹಿ ಭಾಳ ಚಲೋ ಅದ, ಆ ಸಕ್ಕರೆ ಉಣ್ಬೇಕು. ಆ ಉಣ್ಣೋದು ಏನು ಉಣ್ಬೇಕು? ಮಿತಿ ಮ್ಯಾಗ ಉಣ್ಬೇಕು. ಸಿಕ್ಕ ತಿಳ್ಕೊ ಬಾಯಾಗ ಸುರಿಕೊಂಡು ಶುಗರ್ ಬರ್ತದೆ, ಡಾಕ್ಟ್ರಿಗೆ ಲಾಭ, ಡಾಕ್ಟ್ರಿಗೆ ಲಾಭ. ಕರೆನ ಸುಳ್ಳು. ಏನು ರೀ ನಿಮಗೆ ಶುಗರ್ ಅದ, ಇಂಥ ಗುಳಿಗೆ ತೊಗೋಬೇಕು, ಏನು ಮಾಡಬೇಕು, ಇದು ಮಾಡಬೇಕು ಅಂತೇಳಿ ಅದರೊಳಗೆ ಆ ಗುಳಿಗೆ ಪುಕ್ಕಟ್ ಹಾಕೊಂಡಂಗೆ ಆಗಿರ್ತಾರೆ, ರೊಕ್ಕ ಹೆಚ್ಚೋಗಿರ್ತಾರೆ. ಇಲ್ಲಿ ಏನಾಗ್ತಂದ್ರೆ, ಇಲ್ಲಿ ಯಾವ ಹೇಳ್ತಾರೆ, ಇಲ್ಲಿ ಆಚಾರಲಿಂಗದೊಳಗಣ ಗುರುಲಿಂಗಕ್ಕೆ ಮರ ತೊಗಟಿ, ಆಮೇಲೆ ಶಿವಲಿಂಗಕ್ಕೆ ಬರೋಣ. ಶಿವಲಿಂಗ ಅಂದರೆ ಕಣ್ಣಿಗೆ ಒಂದು ಗಿಡ ಅದ, ಗಿಡದ ಉದಾಹರಣೆ ತೊಗೊಂಡು ಒಂದು ಗಿಡ, ಯಾವುದೇ ಒಂದು ಹುಡುಗರಿಗೆ ಅಭ್ಯಾಸ ಹೇಳಬೇಕಾಗಿತ್ತಂದ್ರೆ ಒಂದು ಆಧಾರವಾಗಿ ಇಟ್ಕೊಂಡು ಹೇಳ್ತಾರೆ ಟೀಚರ್. ಇಲ್ಲಿ ಆಚಾರಲಿಂಗದೊಳಗಣ ಶಿವಲಿಂಗ ಅಂದರೆ ಆಚಾರಲಿಂಗದೊಳಗಣ ಮೂಗಿನೊಳಗಣ ಕಣ್ಣ, ಮೂಗಿನೊಳಗಣ ಕಣ್ಣ. ಎಷ್ಟು ಸೂಕ್ಷ್ಮ ಐತಿ ಇದು. ಮೂಗಿನೊಳಗೆ ಕಣ್ಣು ಹೆಂಗೆ ಬಂತು? ಕಣ್ಣಿನ ಗುಣನೇ ಬೇರೆ, ಮೂಗಿನ ಗುಣನೇ ಬೇರೆ. ಕಣ್ಣಿನ ವ್ಯವಸ್ಥಾನೇ ಬೇರೆ, ಮೂಗಿನ ವ್ಯವಸ್ಥಾನೇ ಬೇರೆ. ಹೌದಾ? ಯಾವುದೇ ಒಂದು ಪದಾರ್ಥವನ್ನು ನೀವು ಮೂಸಿ ನೋಡಿದ್ರಂದ್ರೆ, ಆ ಪದಾರ್ಥದ ಮೂಸಿ ಬಂತಂದರೆ ಆ ಪದಾರ್ಥ ಹುಡುಗುತಕ್ಕ ನೋಡಕ್ಕೆ ಹೊಕ್ಕೇರಿ. ಒಂದು ಊದಿನ ಕಡ್ಡಿ, ಚಲೋ ಊದಿನ ಕಡ್ಡಿ ಇದೆ, ನಾವು ಎಂದೂ ಮೂಸಿ ನೋಡಿಲ್ಲ. ಆ ಊದಿನ ಕಡ್ಡಿ ವಾಸನೆ ಬತ್ತಂದರೆ ಈ ವಾಸನೆ ಎಲ್ಲಿಗೆ ಹತ್ತದ ರೀ ಡಾಕ್ಟ್ರೆ? ಮೂಗಿಗೆ ಹತ್ತದ, ಹೌದಲ್ಲ? ಆ ವಾಸನೆ ಎಲ್ಲಿಂದ ಬಂತು ನೋಡಕ್ಕೆ ಹೊಕ್ಕಿರಲ್ಲ, ಅದು ಯಾವ ಕಣ್ಣ? ಮೂಗಿನೊಳಗೆ ಕಣ್ಣು ಅದಲ್ಲ, ಮೂಗಿಗೆ ವಾಸನೆ ಬಂದರೆ ಕಣ್ಣು ಹುಡುಕ್ತದೆ. ಅಗ್ನಿ ತತ್ವ ಶಿಕಾರ ಪ್ರಣಮ, ಮೂಗು ನಕಾರ ಪ್ರಣಮ, ಪೃಥ್ವಿ ತತ್ವ, ಇದಕ್ಕೆ ಗಂಧ ಪದಾರ್ಥ, ಗಂಧ ಪ್ರಸಾದ. ಕಣ್ಣಿಗೆ ರೂಪ ಅದ, ಕಣ್ಣಿನ ರೂಪ ಪ್ರಸಾದ ಅದ. ಆ ಕಣ್ಣು ವಾಸನೆ ಯಾವುದೇ ಒಂದು ಪದಾರ್ಥದ್ದು ಬತ್ತಂದರೆ, ಆ ವಾಸನೆ ಯಾವುದೇ ಪದಾರ್ಥದ್ದು ಬರೋದು ಅದಕ್ಕೆ ಮೂಗಿಗೆ. ಮೂಗಿಗೆ ಆ ಮೂಗಿಗೆ ಆ ಬಂತಂದರೆ ಮೂಗಿನಾಗಿದ್ದ ಗಂಧದ ವಸ್ತುವನ್ನು ಹುಡುಕೋದು ಯಾವುದು? ಹುಡುಕೋದು ಯಾವುದು? ಮೂಗಲ್ಲ, ಕಣ್ಣು. ಕಣ್ಣು ಎಷ್ಟು ಸೂಕ್ಷ್ಮ ಐತೆ ನೋಡಿಪ್ಪ. ಇದಕ್ಕೆ ಮಿಶ್ರಾರ್ಪಣ ಅಂದರು. ಇದಕ್ಕೇನಂದರು? ಮಿಶ್ರಾರ್ಪಣ. ಒಳ್ಳೆಯದು. ಈ ಮೂಗಿನಲ್ಲಿರ್ತಕ್ಕಂಥ ಈ ಗಂಧವನ್ನು ಹುಡುಕ್ತಕ್ಕಂಥ ಕಣ್ಣು, ಆ ಕಣ್ಣಿಗೆ ಏನು ಬೇಕಂದರೆ ಚಿಗುರು, ತಳಿರು, ಪತ್ರಿ, ಗಂಧ. ಚಿಗುರು ಯಾವುದೊಂದು ಹುಣಚಿ ತಪ್ಪಲ ತಗೋರಿ, ಅಂದು ಹುಣಚಿ ಹೂವು ಇರ್ತಾವಲ್ಲ, ಹುಣಚಿ ಹೂವು ತೊಗೊಳ್ರಿ. ಆ ಹುಣಸಿ ಹೂವು ತೊಗೊಂಡು ಸ್ವಲ್ಪ ಅದನ್ನು ಮೂಸಿ ನೋಡಿರಿ, ಹೌದಾ? ಯಾವುದೇ ಒಂದು ಚಿಗುರು ತೊಗೊಳ್ರಿ, ಯಾವುದೇ ಒಂದು ಶ್ರೀಗಂಧದ ಚಿಗುರು ತಗೋರಿ, ಪತ್ರಿ ಚಿಗುರು ತಗೋರಿ, ಬೇವಿನ ಚಿಗುರು ತಗೋ, ನಾರ್ತಿಲ್ಲ, ಅದು ನಾರ್ತಿಲ್ಲ. ಆ ಚಿಗುರು ತೊಗೊಂಡು ನಾವು ಸ್ವಲ್ಪ ತಿಕ್ಕಿ ಮೂಸಿ ನೋಡಿಬಿಟ್ರೆ ನಮ್ಮ ಆಚಾರಲಿಂಗದೊಳಗಣ ಶಿವಲಿಂಗ ಪವಿತ್ರ ಆಗ್ತದೆ. ಆಚಾರಲಿಂಗ ಶಿವಲಿಂಗ ತಿಳಿತಿಲ್ಲ. ಆಚಾರಲಿಂಗ ಮೂಗಿನೊಳಗಣ ಕಣ್ಣ, ಮೂಗಿನೊಳಗಣ ಕಣ್ಣ. ಈಗ ಹೇಳಿವಿ ನಿಮಗೆ, ಆ ಮೂಗಿನೊಳಗಿರ್ತಕ್ಕಂಥ ಕಣ್ಣಿನ ವ್ಯವಸ್ಥೆ ಎಷ್ಟು ಸೂಕ್ಷ್ಮದ. ಏನು ಹೇಳ್ತಾರವರು? ಚಿಗುರು, ತಳಿರು, ಪತ್ರಿ, ಗಂಧ. ಇವುಗಳ ಗಂಧ ತಿಳ್ಕೊಳ್ಳೋದು ಯಾವುದು ಅಂತಂದರೆ, ಮೂಗಿನೊಳಗಿರ್ತಕ್ಕಂಥ ಯಾವ ಆ ಶಿವಲಿಂಗದಲ್ಲಿರ್ತಕ್ಕಂಥ ಮೂಗಿನಲ್ಲಿರ್ತಕ್ಕಂಥ ಶಿವಲಿಂಗ ಎರಡು ಸಂಬಂಧದವ. ಆ ಕಣ್ಣೆಂಬತಕ್ಕಂಥದ್ದು ಈ ಚಿಗುರು ಎಲೆಗಳು ತೊಗೊಂಡು ಸ್ವಲ್ಪ ಮೂಸಿ ನೋಡಿಬಿಟ್ರೆ ಆ ಗಂಧ ಕಣ್ಣಿಗೆ ಮುಡುತ್ತೆ. ಮತ್ತು ಆ ಗಂಧ ಕಣ್ಣಿಗೆ ಮುಡುತ್ತೆ ಅಂದರೆ ಕಣ್ಣು ಏನಾಗ್ತದೆ ರೀ? ಕಣ್ಣು ಜಾಗೃತ ಆಗ್ತದೆ. ಕಣ್ಣು ಜಾಗೃತ ಆಗ್ತದೆ. ನೋಡಿರಿ, ಒಂದು ಇಂದ್ರಿಯಗಳನ್ನ ನಾವು ನೋಡಿದ್ರೆ ಒಂದು ಇಂದ್ರಿಯ ಜಾಗೃತ ಆಗ್ತದೆ.
ಎಡಕಿನ ಎತ್ತಿ ಹೊಡೆದ್ರೆ ಬಲಕಿನ ಎತ್ತಿ ಹುಷಾರಾಕದ. ಎಡಕಿನತ್ತು ಹೊಡೆದ್ರೆ ಬಲಕಿನತ್ತು ಹುಷಾರಾಗ್ತದೆ. ಆ ಬಲಕಿನತ್ತ ಹುಷಾರಾತ ಅಂದ್ಕೂಡಲೇ ತನ್ನ ಜಗ್ಗಕ್ಕೆ ಶುರು ಮಾಡಲಿ ಏನೇ ಮಾಡ್ತದೆ. ಹಾಗೆ ಒಂದು ಇಂದ್ರಿಯಗಳಿರ್ತಕ್ಕಂಥ ವ್ಯವಸ್ಥೆಯನ್ನು ಮತ್ತೊಂದು ಇಂದ್ರಿಯ ಕೆಡಬಾರ್ದಂತೆ ನೋಡ್ಕೊಳ್ಳೋಕೆ ವಿಷಯ ವಿರಹಿತ ಅಂತಾರೆ. ನಮಗೆ ನಾರ್ತದೆ, ನಮಗೊಂದು 200 ರೂಪಾಯಿ ಹರ್ಕತ್ ಬಿದ್ದಿದ್ದು, 2 ರೂಪಾಯಿ 50 ಪೈಸೆ ಹರ್ಕತ್ ಬಿದ್ದಿದ್ದು. ನಮಗೆ ರೊಕ್ಕನೇ ಇಲ್ಲ ಹತ್ತಿರ. ನಾವು ಕೇದಾರಕ್ಕೆ ನಡ್ಕೊತ ಹೊಂಟಿವಿ, ರಾಮೇಶ್ವರಕ್ಕೆ. ಅಲ್ಲಿ ಅಯ್ಯನ ಗುಡಿ ಅಂತ ಬರ್ತದೆ. ಒಂದು ಅಯ್ಯನ ಅಲ್ಲಿ ಬೆಟ್ಟದ ತೆಳಗೆ, ಸಿದ್ಧರ ಬೆಟ್ಟದ ತೆಳಗೆ ಅಯ್ಯಮ್ಮನ ಗುಡಿ ಅಂತ ಬರ್ತದೆ, ಮಠ ಅದು. ಅಲ್ಲಿ ಹೋದೆವು. ಅಲ್ಲಿ ಹೋದ ಕೂಡಲೇ ನಾವು ಊಟ ಮಾಡೋಂಗಿಲ್ಲ ನಮ್ಮ ಕೆಲಸದಾಗ. ಅದ್ರ ಸಲುವಾಗಿ ನಾವು ಸ್ವಲ್ಪ ನಮಗೆ ಅಕ್ಕಿ ಕೊಡ್ರಿ ಅಂತೀವಿ ನಾವು. ಅಂದ್ರೆ ಅಲ್ಲಿ ಅಕ್ಕಿ ಇದ್ದಿದ್ದಿಲ್ಲ ನಮ್ಮ ಹತ್ರ, ರೊಕ್ಕನೂ ಇಲ್ಲ. ಖಲಾಸ್ ಮಂಗಳಾರತಿ ಪಕ್ಕ ವಿರಕ್ತರಾಗಿದ್ದೀವಿ. ಒಂದು ಕೌಪ, ಒಂದು ಕಪ್ಪನಿ, ಒಂದು ಪಾಡು, 3 ದೊಡ್ಡರ ಹತ್ರ. ಅಲ್ಲಿ ಹೋದ ಕೂಡಲೇ ಅವನಿಗೆ ಕೇಳಿದೆವು, ಏನಪ್ಪ ಮತ್ತು ನಮಗೊಂದು ಸ್ವಲ್ಪ ಊಟಕ್ಕೆ ಅಕ್ಕಿ ಕೊಡು, ಬೇರೆ ಅಡುಗೆ ಮಾಡಿಕೊತೀವಿ ಅಂದವ. ಅಂದ ಕೂಡಲೇ ನೋಡ್ರಿ, ನೀವು ಬಂದಿರಿ ಭಾಳ ಸಂತೋಷ. ನಾವು ಅಡುಗೆ ಮಾಡಿದ್ದು ಊಟ ಮಾಡಿದ್ರೆ ರೊಕ್ಕ ತೊಗೊಳಂಗಿಲ್ಲ. ನೀವು ಅಕ್ಕಿ ಬೇಡಿದ್ರೆ ರೊಕ್ಕ ಕೊಡ್ರಿ. ಅಕ್ಕಿ ಬೇಡ್ತಿರಲ್ಲ, ಅಕ್ಕಿ ತೊಗೊಳ್ರಿ, ರೊಕ್ಕ ಕೊಡ್ರಿ, ಅಕ್ಕಿ ಮಾಡಿಕೊರಿ. ಆ ದಾಸೋಗದಾಗ ದೊಡ್ಡ ಮಠದಾಗ ಕೊಡಪ್ಪ ಅಂದೆವು. ಇಲ್ಲ ಎಲ್ಲ ಲಂಗ ಆಗಿದ್ದೀವಿ. ನಮ್ಮ ಚಡ್ಚಣಿ ಇವ್ರು ಗುರುಗಳಿದ್ರಿ ಬಲ. ಕುಂತೀವಿ. ಅಕ್ಕಿ ಕೊಟ್ಟ, ಅನ್ನ ಮಾಡಿದೆವು, ಊಟ ಮಾಡಿದೆವು. ಹತ್ತಿರ ಕಂದೀಲಿತ್ತು. ಆ ಕಂದೀಲು ಹಚ್ಕೊಂಡು ಕೂತೀವಿ. ಬಾಗಿಲ ಹಾಕಿತ್ತು. ಒಂದು ಕೋಲಾಗಿದ್ದೆವು. ಆ ಕೋಲಾಗಿದ್ದು ಬಾಗಿಲ ಹಾಕಿದರೆ ರಾತ್ರಿ ಒಬ್ಬ ಬಂದ. ನಾನು ಚಿಂತೆ ಹೊತ್ತು ರೊಕ್ಕ ಕೊಟ್ಟು ಹೋಗ್ಬೇಕು. ನಾವು ಹೊತ್ತು ರೊಕ್ಕ ಕೊಡ್ಬೇಕಲ್ರಿ. ನಾವು ಹೊಂಟಿದ್ರೆ ರಾಮೇಶ್ವರಕ್ಕೆ ಹತ್ತಿರ 10 ಪೈಸಾ ಇಲ್ಲ. ಬೇಗ ಹಂಗೆ ಹೋಗೋದೆ ಒಂದು ದಾರಿ. ಹೋದೆವು. ಆ ಮನುಷ್ಯ ಏನು ಮಾಡಿದ, ಒಬ್ಬ ಬಂದ, ಬಾಗಿಲ ತೆಗೀರಿ ಅಂದ. ಬಾಗಿಲ ತೆಗೆದೆವು. ನಾವೇ ಯಾಚರಿದ್ದು ತೆಗೆದೆವು. ಅವ ಬಂದು ನಮ್ಮ ಹತ್ರ ಕುಂತ ಕೂಡಲೇ ಗಾಂಜಿ ಎಷ್ಟು ಉಪಯೋಗ ಮಾಡ್ತದೆ ನೋಡ್ರಿ. ನಾವು ಅದಕ್ಕೆ ಸುಮಾರು ಅಂತೀವಿ. ಗಾಂಜಿಗೆ ನಾವು ಸುಮಾರು ಅಂತೀವಿ. ಅದು ಎಷ್ಟು ಕೆಲಸ ಮಾಡ್ತೀವಿ ಗಾಂಜಿ. ಅವ ಬಂದ, ಏನು ರೀ ನೀವು ಯಾವ್ರವರು? ನಾವು ಇಂಗ್ಲೀಷವ್ರದವ್ರಪ್ಪ. ಎಲ್ಲಿಗೆ ಹೊಂಟಿರಿ? ಹಿಂಗೆ ಹೊಂಟಿ ಅವ ಹಗಾರಕ್ಕೆ ತೆಂಗಿನ ಜುಟ್ಟ ತಂದಿದ್ದ. ಆ ತೆಂಗಿನ ಜುಟ್ಟ ತೆಗೆದ, ಚಿಲಿಮೆ ತೆಗೆದ. ಆ ಇದನ್ನು ಹಿಂಗೆ ಮಾಡಿದೆ. ಹಿಂಗೆ ಯಾರು ಗಾಂಜಿ ಸೇದರಿದೇನು ಇದ್ರಾಗ? ಸ್ವಲ್ಪ ಅನುಭವ ಕಲಿಸ್ತೀವಿ ನಾವು. ಗಾಂಜಿ ಸೇದಾಗ ಉತ್ತಮ ರೀತಿ ಕಲಿಸ್ತೀವಿ ನಿಮಗೆ. ಅದನ್ನು ಹಿಂಗೆ ಮಾಡಿದ. ಹಿಂಗೆ ಮಾಡಿ ಹಿಂಗೆ ಮತ್ತೆ ಏನೋ ಮಾಡಿದ ಕೂಡಲೇ ಅವನಿಗೆ ಬೆಂಕಿ ಬೇಕಾಯ್ತು. ಅವನಿಗೆ ಬೆಂಕಿ ಬೇಕಾದ್ರೆ ಜುಟ್ಟ ತಂದಿದ್ದ. ಆ ಜುಟ್ಟನ ಹತ್ಕೊಂಡು ನಮ್ಮ ಕಂದೀಲಿ ಏರಿಸಿ, ಕಂದೀಲ್ದಾಗ ಅದನ್ನು ಹಿಂಗೆ ಮಾಡಿ ಗಂಟು ಹಾಕಿ ಅವನಿಗೆ ಕೊಟ್ಟಿವಿ. ಅದನ್ನು ಸುಟ್ಟು ಕೊಟ್ಟಿವಲ್ಲ. ಆ ಸುಟ್ಟು ಕೊಟ್ಟು ಕೂಡಲೇ ಅದನ್ನು ಚಿಲಿಮೆ ಇಟ್ಕೊಂಡು ನೀವಟ್ಟು ತಗೊಳ್ರಿ ಅಂದವ. ನೀವಟ್ಟು ಗಾಂಜಿ ಸೇದ್ರಿ, ಚಲೋ ಹಾಕದ, ಸಾಧುಗಳು ಕಾಣ್ತೀರಿ ಅಂದ. ಇಲ್ಲಪ್ಪ ನಾವು ಗಾಂಜಿ ಸೇದಂಗಿಲ್ಲ, ಆದ್ರೆ ನೀನೇ ಸೇದಪ್ಪ ಅಂತ ಹೇಳಿದೆವು ನಾವು. ಅವ ಗಾಂಜಿ ಸೇದ್ದ. ಆ ಗಾಂಜಿ ಸೇದಿ ಆ ಹೊಗೆ ನುಂಗಿ ಬಿಟ್ಟನ್ರಿ ಅವ. ಗಾಂಜಿ ಸೇದ್ರೆ ಹೊಗೆ ಹೊರಗೆ ಬಿಡೋಂಗಿಲ್ಲ ಡಾಕ್ಟ್ರೆ. ಸೇದಿ ನೋಡ್ರಿ ಸ್ವಲ್ಪ. ಅದು ನುಂಗೇ ಬಿಡ್ತಾರೆ ಅದನ್ನು. ಆ ನುಂಗಿ ಕಣ್ಣು ಮುಚ್ಚಿ ಕೂತು ಬಿಡ್ತಾರೆ ಹಿಂಗೆ. ಮುಂದಿನ ಸಂಸಾರ ಹೇಗೆ ಮಾಡಲಿ ಅಂತ. ಆಮೇಲೆ ನೀವು ಎಲ್ಲಿಗೆ ಹೋಗ್ತೀರಿ ಅಂತ ಕೇಳಿದ. ನಾವು ರಾಮೇಶ್ವರಕ್ಕೆ ಹೋಗ್ತೀವಪ್ಪ, ನಡ್ಕೊತ ಹೊಂಟೀವಿ ಅಂತ ಹೇಳಿದೆವು. ಹಂಗಂದ್ರೆ ರಾಮೇಶ್ವರಕ್ಕೆ ಇವು 2.5 ರೂಪಾಯಿ ಇದಾವ್ರಿ, ದೀಪ ಹಚ್ಚಿರತ್ತು ಕೊಟ್ಟ. 2.5 ಬೇಕಾಗಿದ್ದು ನಮಗೆ, ಹೆಚ್ಚಿಗಿಲ್ಲ ಕಮ್ಮಿ ಇಲ್ಲ. ಈಗ 2.5 ರೂಪಾಯಿ ಇದಾವ್ರಿ, ಇದಕ್ಕೆ ರಾಮೇಶ್ವರಕ್ಕೆ ಹೋಗಿ ರಾಮೇಶ್ವರ ನಮಸ್ತೆ ದೀಪ ಹಚ್ಚಿರಿ ಅಂತಂದ. ಹಂಗೆ ನಿನ್ನ ಹೆಸರಪ್ಪ ಅಂದ. ನಾನು ಹೆಸರು ತೊಗೊಂಡು ಏನು ಮಾಡ್ತೀರಿ, ಹಚ್ಚಿಬಿಟ್ರೆ ಎಲ್ಲ ಇರ್ತಾನೆ ಅಂತ ಹೇಳಿಬಿಟ್ಟ. ಆ ಮುಂಜಾನೆ ಎಂದಕ್ಕೆ ನಾವು ರೊಕ್ಕ ಕೊಟ್ಟಕ್ಕೆ ನಾವು ಸಿದ್ಧರ ಬೆಟ್ಟ ಹತ್ತಿದ್ದೆವು. ಅಂದರೆ ಇದನ್ನು ಯಾರು ಕೊಡ್ತಾರೆ, ಇದನ್ನು ಯಾರು ವಿಚಾರ ಮಾಡ್ತಾರೆ
ಆ ಸಮಯದ ರೊಕ್ಕ ತಂದು ಕೊಟ್ಟರು, ಮುಂಜಾನೆ ಎದ್ಕೂಲೆ ಅವ್ರು ರೊಕ್ಕ ಕೊಟ್ಟು ನಾವು ಹಾದಿ ಮುಂದೆ. ನಾವು ಯಾವಾಗಲೂ ಹರನಾಮನು ಆ ಬಸವಾದಿ ಪ್ರಮಥರ ನೆನಪ ನಾವು ಮಾಡಿಟ್ರೆ ನಮ್ಮ ಮನೆಯೊಳಗೆ ತಂದು ಕೊಡ್ತಾನೆ ದೇವರು. ಆ ವಿಶ್ವಾಸ ನಮಗಿಲ್ಲಲ್ಲ, ಆ ವಿಶ್ವಾಸ ನಮಗಿರೋದ್ರಿಂದ ಇಲ್ಲೇನಾಗ್ತದೆ ಅಂತ ಕೇಳಿದ್ರೆ, ಆ ಆಚಾರಲಿಂಗದೊಳಗಡೆ ಶಿವಲಿಂಗಕ್ಕೆ ಚಿಗುರು, ತಳಿರು, ಪತ್ರಿ, ಗಂಧ ತಿಳ್ಕೋತದ. ಆಚಾರಲಿಂಗದೊಳಗೆ ಶಿವಲಿಂಗ ನಮ್ಮ ಇಂದ್ರಿಯದಲ್ರಿ ಎಷ್ಟು ಸೂಕ್ಷ್ಮ ತಿಳಿತದಲ್ಲ, ಅದು ಎಷ್ಟು ಸೂಕ್ಷ್ಮ ತಿಳಿತದೆ. ಆಮೇಲೆ ಆಚಾರಲಿಂಗದೊಳಗನ ಜಂಗಮಲಿಂಗ, ಆಚಾರ್ಯ ಜಂಗಮಲಿಂಗ ಚರ್ಮ, ಇದಕ್ಕೆ ಜಂಗಮಲಿಂಗ ಅಂತಾರೆ. ಯಾಕಂದ್ರೆ ಇದು ಸಂಚಾರ ಮಾಡ್ತದೆ, ಯಾವತ್ತು ಉಳ್ಳಾಡ್ತದೆ, ಮಕ್ಕೋತದೆ, ತಿರುಗಾಡ್ತದೆ. ಕಾಲಾಗ ಚರ್ಮ ಐತಿಲ್ಲ, ಕಾಲನ ಚರ್ಮನ ಬೇರೆ, ಮೇಯನ ಚರ್ಮನ ಬೇರೆ. ಕಾಲನ ತೊಗಲನ ಬೇರೆ ರೀ, ಅದು ಬಿರ್ಸಿರ್ತದೆ, ಮೇಲಿಂದ ಸೂಕ್ಷ್ಮ ಇರ್ತದೆ. ಆ ಕಣ್ಣಿನೊಳಗೂ ಚರ್ಮದ, ಕಣ್ಣಿನ ಗುಡ್ಡಿ ಮೇಲೆ ಚರ್ಮ ಐತಿಲ್ಲ, ಅದು ಎಷ್ಟು ಸೂಕ್ಷ್ಮದ. ಆ ಕಿವಿಯೊಳಗೆ ಚರ್ಮದ, ಆ ಕಿವಿಯೊಳಗೆ ಇದು ಹೆಂಗೆ ಜಕ್ಕೋತದಲ್ಲ ಮೈಕ್, ಹಂಗೆ ಆ ಕಿವಿಯೊಳಗೊಂದು ಸೂಕ್ಷ್ಮ ಚರ್ಮದ. ಆ ಸೂಕ್ಷ್ಮ ಚರ್ಮ ಹೊರಗಿನ ಶಬ್ದಗಳನ್ನು ಜಕ್ಕೊಳ್ತಕ್ಕಂಥದ್ದೊಂದು ಮಹಾಲಿಂಗ, ಕಿವಿಯೊಳಗನ ಮಹಾಲಿಂಗದ ಪ್ರಣಮ ಯಾವುದು? ಯಕಾರ, ಓಂಕಾರ, ಓಂಕಾರದಲ್ಲಿ ಓಂಕಾರ ಪ್ರಣಮ. ಈ ಪ್ರಣಮಗಳೇನು ಕೆಲಸ ಮಾಡ್ತವೆ? ಈ ಚಿಗುರು, ಆಮೇಲೆ ಮಗ್ಗಿಗೆ ಬರೀ ನೀವು ಈ ಯಾವುದೇ ಒಂದು ಪದಾರ್ಥ ಗಂಧೆಣ್ಣೆ ತರಬೇಕಂದ್ರೆ ಮಗ್ಗಿಂದ ಆಗ್ಯದಿಲ್ಲ, ಹೂವಿನಿಂದ ಆಗ್ಯಾವಿಲ್ಲ. ಅದಕ್ಕೆ ಆಚಾರಲಿಂಗದೊಳಗಡ ಜಂಗಮಲಿಂಗಕ್ಕೆ ಮಗ್ಗಿ ಮೊದಲಾದ ಪುಷ್ಪದ ಗಂಧವನ್ನು ಹರಿಯೋದು. ನಾವು ಯಾವುದೇ ಒಂದು ವಾಸನೆ ನೋಡಬೇಕಾದ್ರೆ ಗುಗ್ಗಳ ಹಾಕ್ತೇವೆ. ಆ ಗುಗ್ಗಳ ಹಾಕಿದ ಕೂಡಲೇ ಹೊಗೆ ಬರ್ತದೆ. ಹೊಯ್ಯೊಳಗೆ ಏನದ ರೀ? ಹೊಯ್ಯೊಳಗೆ ವಾಸನೆ ಐತಿಲ್ಲ. ಆ ವಾಸನೆ ಇದ್ದದ್ದು ಎಷ್ಟು ಸೂಕ್ಷ್ಮ ಬರ್ತದೆ ಅನ್ನೋದು ವಿಚಾರ ಮಾಡಿಬಿಟ್ರೆ ಆಚಾರಲಿಂಗದೊಳಗಣ ಜಂಗಮಲಿಂಗ. ನಾವು ಯಾವಾಗಲೂ ಚರ್ಮಗಳಿಗೆ ಎಣ್ಣೆ ಹಚ್ಕೊಂಡು ಹಿಂಗೆ ಕೈ ಹಚ್ಕೊಂಡು ಮುಗಿಸಿ ನೋಡ್ತೇವೆ. ಎಣ್ಣೆ ಹೇಳೀನಿ ನಾನು. ಇಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ ಈ ಎಲ್ಲವುಗಳ ಪರಿಸ್ಥಿತಿ ಶರೀರದಲ್ಲಿರ್ತಕ್ಕಂಥ ಇಂದ್ರಿಯಗಳು, ಒಂದು ಮಾತು ಹೇಳ್ತೇನೆ, ಆ ಶರೀರದಲ್ಲಿ ಇಂದ್ರಿಯಗಳನ್ನು ನಾವು ಪವಿತ್ರತೆ ತಿಳ್ಕೊಂಡ ಮೇಲೆ ಅವುಗಳಿಗೆ ಯಾವ ಸಂಸ್ಕಾರ ಕೊಡ್ತೀವ್ರಿಪ್ಪ? ಕಣ್ಣಿಗೊಂದು ಸಂಸ್ಕಾರ ಬೇರೆ, ನಾಲಿಗೊಂದು ಸಂಸ್ಕಾರ ಬೇರೆ, ಕೈಗೊಂದು ಸಂಸ್ಕಾರ ಬೇರೆ. ಆ ಸಂಸ್ಕಾರ ಕೊಡ್ತಕ್ಕಂಥವ್ರು ನಾವೇ ಇದ್ದರೂ ಕೂಡ ನಮ್ಮ ಇಂದ್ರಿಯಗಳಿಗೆ ಏನೇನೋ ಕೊಟ್ಟು ಬಿಡ್ತೀವಿ. ಅವು ಕೆಟ್ಟು ಬಿಡ್ತಾವೆ, ನಮ್ಮಲ್ಲಿ ಕೆಟ್ಟು ಹಿಡಿಸಿ ಅಷ್ಟೇ ಅಲ್ರಿ. ಒಮ್ಮೆ ನೀವು ಬಂದದ್ದು ಕೆಟ್ಟ ಅಂದರೆ 84 ಲಕ್ಷ ಜೀವರಾಶಿಯಲ್ಲಿ ಬರಬೇಕು. 4 ಲಕ್ಷ ಜೀವರಾಶಿಯಲ್ಲಿ ಬರಬೇಕು ನಾವು. 84 ಲಕ್ಷ ಜೀವರಾಶಿಯಲ್ಲಿ ಬಂದರೆ ಇಲ್ಲಿ ಹೇಳ್ತಾರ ಆಚಾರಲಿಂಗದೊಳಗಣ ಜಂಗಮಲಿಂಗ. ಇನ್ನು ಸ್ವಲ್ಪ ಆಚಾರ್ಯ ಪ್ರಸಾದ ಲಿಂಗಕ್ಕೆ ಬರೋಣ. ಕಾಯಿ ಡೋರೆ, ಹಣ್ಣುಗಳು, ತಪ್ಪಲುಗಳು, ಚಿಗರಿಗಳು, ಮೂಸಿ ನೋಡಿದ್ದು ನಾವು ಮೂಗಿನ ಮೂಸಿ ನೋಡ್ತೀವಿ. ಈಗ ಒಂದು ಮಾತದ ಹೇಳೀನಿ, ಡಾಕ್ಟ್ರ ಕಿವ್ಯಾನ ಕೂಗಣಿ ಗೊತ್ತದಲ್ಲ, ಆ ಕಿವ್ಯಾನ ಕೂಗಣಿ ಹೆಂಗಿರ್ತದೆ ರೀ? ತಿಂದೀವನ ನಾವು? ತಿನ್ನಕ್ಕೆ ಬರ್ತದೇನು? ಆ ಕಿವ್ಯಾನ ಕೂಗಣಿ ಅಷ್ಟು ವಿಷ ಹಾವಿಗಿಲ್ಲ. ಒಂದು ಹಾವು ಕಡಿತಂದರೆ ನೀವು 4-8 ಮಂದಿ ಕೂಡಿ ಒಂದು ಕಿವ್ಯಾನ ಕೂಗಣಿ ತೆಗೆದು ಅವನಿಗೆ ಕುಡಿಸಿಬಿಟ್ರೆ ಆ ವಿಷ ಇಳೀತದೆ. ಮನುಷ್ಯ ಎಷ್ಟು ವಿಷ ಅದಾನ? ಅದೊಂದು ವಿಷ ಪದಾರ್ಥನೂ ನಮ್ಮ ಶರೀರದಾಗ ಐತೆ, ರುಚಿ ಪದಾರ್ಥನೂ ಐತೆ, ಹುಳಿ ಪದಾರ್ಥನೂ ಐತೆ, ರೂಪ ಪದಾರ್ಥನೂ ಐತೆ, ಶಬ್ದ ಪ್ರಸಾದನೂ ಐತೆ, ಚಲನೊಳ ಶಕ್ತಿ ಕಾಲಿನೊಳಗೈತಿ. ಆ ಕಾಲು ನಡೀತಾ ಇದೆಯಲ್ಲ, ಆ ಕಾಲಿನ ಚರ್ಮ ದಪ್ಪದ ತಿಳುವದ.
ಕಾಲಿನ ಚರ್ಮ ದಪ್ಪದ ತಿಳುವುದು. ಮೊನ್ನೆ ಒಬ್ಬ ಹೆಣ್ಮಗಳು ಬಂದಿದ್ಲು. ಆ ಹೆಣ್ಮಗಳು ಕುಸಿನ ಎತ್ಕೊಂಡು ಬಂದ್ಲು. ಆ ಕುಸಿ ತೊಡೆ ಮ್ಯಾಗ ಹಾಕಿದ್ಲು. ಆ ಕುಸಿಗೆ ಉಗುರು ಬಂದಿದ್ದು. ಆ ಉಗುರು ತೆಗಿಬೇಕಲ್ಲ ಆಕೆ, ಅದನ್ನು ಕಡಿದು ತೆಗೆದ್ಲು. ಉಗುರು ಅಂದ್ರೆ ಇಷ್ಟು ಪವಿತ್ರ ಅದ ರೀ. ಈ ಉಗುರಿನೊಳಗೆ ನಮ್ಮ ಹೊಸ ಶಕ್ತಿ ಬರ್ತದೆ. ಈ ಆಕುಂಚನ ವಿಕಾಸನ ಉಗುರಿನಲ್ಲಿ ಐತಿ. ಆ ಉಗುರು ನಾವು ಕೆಡಿಸಿಬಿಟ್ಟಿವು, ಅದಕ್ಕೆ ಬಣ್ಣ ಬಡಿತೀವಿ ದಿವಸ ಮುಂಜಾನೆ ಚಂದ. ಹೆಣ್ಮಕ್ಳಂತೂ ಅದೇ ತೆಗದ ಮುಂಜಾನೆ ಅಂದ ಕೂಡಲೇ ಕಾಲಿಗೆ ಬಣ್ಣ ಬಡ್ಕೊಂಡು ಎದ್ರಂದ್ರೆ ಯಾರು ಹಿಡಿಯೋರಲ್ಲ, ಸುಪ್ರೀಂ ಕೋರ್ಟ್ ಅದು. ಆ ತಲೆಗೆ ಒಂದು ಬಣ್ಣ ಬಂದದ. ಆ ತಲೆಗೆ ಆ ಬಣ್ಣ ಹಚ್ಚಿಬಿಟ್ರಂದ್ರೆ ತಲೆ ಮಿರಿ ಮಿಂಚ್ತದೆ. ಆ ಮಿಂಚಂದ್ರೆ ಸೃಷ್ಟಿ ವಿರೋಧವಾಗಿ ನಾವು ಇರ್ತಕ್ಕಂಥ ಪದಾರ್ಥಗಳನ್ನ ನಾವು ತಲೆಗೆ ಹಚ್ಕೊಂಡ್ರೆ ನಮ್ಮ ಇಷ್ಟ ಪ್ರಾಣ ಭಾವ ಬ್ರಹ್ಮರಂಧ್ರ ಶಿಖಾ ಪಶ್ಚಿಮ ಚಕ್ರ ಎಲ್ಲಿ ಹೋಗ್ಬೇಕು? ಎಲ್ಲಿ ಹೋಗ್ಬೇಕು? ಈಗ ನೋಡ್ರಿ, ನೀವು ಯಾವುದೋ ತಲೆ ನೋಡ್ರಿ, ಏನು ಬಣ್ಣದ ಆಗ್ಯಾವ್ರಿ? ಬಣ್ಣದ ಕೂದಲ ಚೌರಿ ಹಾಕು, ಚಿನ್ನದ ಕೇಳಲು ಕಿವಿಗಳೇ ಬೇಕು. ಬಣ್ಣದ ಕೂದಲ ಚೌರಿಯ ಹಾಕು, ಚಿನ್ನದ ಕೇಳಲು ಕಿವಿಗಳೇ ಬೇಕು. ತೇರ ಜಗ್ಗನು ಬಾರ ನಾಗವ್ವ, ಊರ ನಾರ್ಯರ ಕರಿಯ ಭಾಗವ್ವ. ನೋಡ್ರಿ ಎಂಥ ತೇರು ಬಂದಾವ. ನಮ್ಮ ಸಬ್ಸಿಡಿ ತೇರ, ಡಾಕ್ಟರ್ ತೇರ, ನಿಮ್ಮೆಲ್ಲ ತೇರ, ಇವೆಲ್ಲ ತೇರ ಈ ಹೋರಿ ಮಟ್ಟಿಯೊಳಗೆ ಒಂದೊಂದು ತೇರು ಎಳಿದಲ್ಲ, ಅಟ್ಟು ತೇರು ಎಷ್ಟು ಚಂದ ಎಳ್ದಾವ. ನಾಸಿಕ ದ್ವಾರದ ಬಳಿಗಳು ಜೋಡಿ, ರವಿಶಶಿಗಳ ಶ್ವಾಸದ ಗವ ಹೂಡಿ, ಶಶಿಧರ ಗೌರಿಯರು ಕೂತಾರ ಕೂಡಿ, ತೇರ ಜಗ್ಗನು ಬಾರ ನಾಗವ್ವ. ಅದಿರೇನು ನಾಗವ್ಗಳಿಲ್ಲ ಯಾರೇ? ಅದ್ಯಾವ ಆ ಬಡದ ನೋಡಿ, ಕೈ ಬಡಿತಾವ ಆಯ್ನ. ಎಂಥ ತೇರ ಇದು! ಈ ತೇರಿಗೆ ನಾವು ಏನು ಆಚಾರಲಿಂಗ ಏನು, ಗುರುಲಿಂಗ ಏನು, ಶಿವಲಿಂಗ ಏನು, ಜಂಗಮ ಲಿಂಗ ಅನ್ನೋ ಶಬ್ದ ಎಷ್ಟು ಪವಿತ್ರದ. ಲಿಂಗ ಅಂದಿಂದ ಶಬ್ದ ಇನ್ನಿಂದಲ್ರಿ, ಆ ಮೊದಲಿನಿಂದ ಇರ್ತಕ್ಕಂಥ ಲಿಂಗ ಶಬ್ದ ಉತ್ಪತ್ತಿ ಆದದ್ದು ಮೊದಲು ಲಿಂಗ. ಆ ಉತ್ಪತ್ತಿ ಆದ ಲಿಂಗದ ಸ್ಮಾರಕವಾಗಿ ನಮ್ಮ ತಲೆ ಎಷ್ಟು ಗುಂಡದ, ಎಷ್ಟು ಚಂದದ. ಆ ತಲೆಯೊಳಗೆ ಏನು ಸಾಮಾನನ್ನು ಹೇಳ್ಕೊತ ಬಂದೀವಿ. 72,000 ನಾಡಿಗಳು ತಲೆ ಆಗದಾವು. ಎಣಿಸಿರೇನ್ರಿ ಡಾಕ್ಟ್ರ್ ನೀವು? ಎಣ್ಸಕ್ಕೆ ಬರೋಂಗಿಲ್ಲ. ಆಪ್ರೇಷನ್ ಮಾಡ್ತೀವಿ, ಎಣ್ಸಕ್ಕೆ ಬರೋಂಗಿಲ್ಲ. ಆಪ್ರೇಷನ್ ಮಾಡುವಾಗ ಎಚ್ಚರ ಇರಬೇಕು. ಆಪ್ರೇಷನ್ ಮಾಡೋಕೆ ಎಷ್ಟು ಕೆಲಸ ಮಾಡಬೇಕು, ಬದುಕಿಸ್ಬೇಕು ಆ ಪ್ರಾಣಿನ. ಹೊಟ್ಟೆ ಕೊಯ್ದು ಜೋಡಿಸ್ಬೇಕು. ತಲೆ ಡೊಗಿಲಿ ನಮ್ಮ ಬಲ್ದಿನಿ ಶಂಕರರಾವ್ ದಣೇರ್ ಅಂತಿದ್ರು. ಬಲ್ದಿನಿ ಶಂಕರರಾವ್ ದಣೇರ್ ಅಂದರೆ ಈಗದಲ್ಲ, ಇವ್ರ ತಂದೆ. ಆ ಶಂಕರರಾವ್ ದಣೇರು ತಲೆಗೆ ಏನಾಗಿತ್ತು, ತಲೆ ಆಪ್ರೇಷನ್ ಆಗಿತ್ತು. ಆ ತಲೆ ಆಪ್ರೇಷನ್ ಆದ ತಲೆಯಾಗ ಒಂದು ಮಿಷನ್ ಇಟ್ಟಿದ್ರು. ಮಿಷನ್ನ ಅವ್ರು ಹೇಳಿದರು 10 ವರ್ಷ ಇದು ಕೆಲಸ ಮಾಡ್ತದ್ರಿ ಗೌಡ್ರೆ, 10 ವರ್ಷ ಕೆಲಸ ಮಾಡ್ತದೆ. ಆ ತಲೆಯೊಳಗಿರ್ತಕ್ಕಂಥ ಮಿಷನ್ 10 ವರ್ಷ ಕೆಲಸ ಮಾಡಿತ್ತು. 10 ವರ್ಷ ಮಿಕ್ತು. ಅವ್ರು ಡಾಕ್ಟ್ರ್ ಬಂದರು, ತಗೊಂಡು ಹೋಗಿಬಿಟ್ರೆ ಅದನ್ನು. ಎಂಥ ಸಾಮಾನು ಬಂದವ್ರಿ! ಅದನ್ನು ಮಾಡಿದವ ಯಾವ? ಮನುಷ್ಯನೇ ಅಲ್ಲ. ಆ ಮನುಷ್ಯನಿಗೆ ವಿರೋಧವಾಗಿರ್ತಕ್ಕಂಥ ಪದಾರ್ಥ ಹುಟ್ಟಿಸಿ ಮನುಷ್ಯ ಬದುಕಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅದಕ್ಕೆ ಆಯುಷ್ಯ ಇದೆ. ನಮಗೆ ಆಯುಷ್ಯ ಇದೆ. ಆಯುಷ್ಯದೊಳಗೆ ನೀನು ಕಾಣು. ಹೊತ್ತಿನೊಳಗೆ ಸಂಜೆ ಅನ್ನೊಳಗನೆ ಜಾಗ ಹುಡ್ಕೋ. ಸಂಜೆಗೆ ಹುಡುಕಾಡೋಕೆ ಜಾಗ ಸಿಗಂಗಿಲ್ಲ ನನಗೆ. ಅದಕ್ಕೆ ಆಯುಷ್ಯ ಮುಗಿದ್ರೊಳಗಾಗಿನೇ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ. ನಿನಗೆ ಬರೋದು ಧರ್ಮ ಮತ್ತು ಕೀರ್ತಿ. ಕೃಷ್ಣ ಏನು ಕೆಲಸ ಮಾಡಿದನ್ರಿ? ಕೃಷ್ಣ ಏನು ಕೆಲಸ ಮಾಡಿದ? 16,000 ಸತಿಯರೊಡನೆ ಪರಿಣಮಿಸಿ 6 ದಿಕ್ಕಿಲ್ಲದಂತೆ ಗಿಡದ ಅಡಿಯ ಲಸೋ ಬಿಡಲಲ್ವೇ ಶ್ರೀಕೃಷ್ಣ. ಅವ ಮಹಾ ತತ್ವಜ್ಞಾನಿ, ವಿಚಾರಶೀಲ, ದೊಡ್ಡ ಭಗವದ್ಗೀತಾ ಬರೆದ. ಪರಂತು ಅವನ ದೈವ ಹೇಗಿತ್ತು? ಅಂಥವ್ರದ್ದು ಹೆಂಗಾದ ನಮ್ಮ ಗತಿ ಏನೋ? ಅಂಥವ್ರದ್ದು ಹಂಗಾದ ನಮ್ಮ ಗತಿ ಏನೋ? ಇದಕ್ಕೆಲ್ಲ ಹಿಂದೆ ಏನು ಮಾಡ್ತಂದ್ರೆ, ಈ ಮಿಶ್ರಾರ್ಪಣದಲ್ಲಿ ಪ್ರಣವಗಳು ನೆನಪಿಟ್ಕೋಬೇಕು ನಾವು. ಈಗ ಬುತ್ತಿ ತೊಗೊಂಡು ಹೊಂಟಾರ ಹೆಣ್ಮಗಳು, ಬುತ್ತಿ ತೊಗೊಂಡು ಹೊಂಟಾಳೆ ತೊಗರಿ ಹೊಲ ಕಾಯಕ್ಕೆ ಸದಿಗೆ. ಅದು 400 ರೂಪಾಯಿ 300 ರೂಪಾಯಿ ಹೋಗ್ಬೇಕು. ಅದು ಟ್ಯಾಕ್ಟ್ರದಾಗ ಹೋಗ್ಬೇಕು, ಟ್ರಕ್ನಾಗ ಹೋಗ್ಬೇಕು. ಹೌದಾ? ಆ ಹೋಗುವ ಹೊತ್ತಿನೊಳಗೆ ಹೆಣ್ಮಕ್ಳಿಗೆ ಕೊಡ್ಯಾರ. ಆಕಿನೂ ಸೀರೆ ಉಟ್ಕೊಂಡಾಳೆ, ಈಕಿನ ಸೀರೆ ಉಟ್ಕೊಂಡ, ಆಕಿನ ತಾಳಿ ಕಟ್ಕೊಂಡು, ಈಕಿನ ತಾಳಿ ಕಟ್ಕೊಂಡು ಎಲ್ಲ ಕಟ್ಕೊಂಡಾರ. ಅವ ಗಂಡ ಎಲ್ಲಿ ಹೋಗಿಬಿಟ್ಟಾನ. ಆಕೆ ಗಂಡನ ಹೋಗ್ಯಾನ, ಈಕೆ ಗಂಡ ಹೋಗ್ಯಾನ.
ಅಯ್ಯ ಎಷ್ಟು ಚಂದ ಐತೆ ಅಯ್ಯೋ ನನ್ನ ತಾಳಿ ಏನು ಚಂದ ಐತೆವ ಅಂತ ತಿಳ್ಕೊಂಡು ಒಬ್ರಿಗೊಬ್ರು ಹಿಡಿತಾರೆ. ತಂಗಿ ನೋಡೋಣ ಹೆಸರು ಹೇಳುವ, ಹೆಸರು ಹೇಳುವ ನೋಡೋಣ, ತಾಳಿ ಹೆಸರು ಹೇಳುವ. ಮರ್ತೀರೇನು? ತಾಳಿ ಹೆಸರು ಮರಿತೀರೇನವ? ನೆನಪೈತಿಲ್ಲ. ಮತ್ತು ಮರ್ತಾರೆ ತಾಳಿ ಯಾಕೆ ಕಟ್ಕೋಬೇಕು? ಮರ್ತಾರೆ ಲಿಂಗ ಯಾಕೆ ಕಟ್ಕೋಬೇಕು? ಮರ್ತಾರೆ ಲಿಂಗ ಯಾಕೆ ಕಟ್ಕೋಬೇಕ್ರಿ? ನಾವು ಹೆಂಗೆ ತಾಳಿಯಲ್ಲಿರ್ತಕ್ಕಂಥ ಪದಾರ್ಥವನ್ನು ಮರೆಯೋದಿಲ್ಲ, ಆ ಪ್ರಕಾರವಾಗಿ ನಮ್ಮ ಆತ್ಮ ಚೈತನ್ಯವಾಗಿ ಬಂದಿರತಕ್ಕಂಥ ಲಿಂಗವನ್ನು, ಮಂತ್ರವನ್ನು ಮರ್ತು ಬಿಟ್ಟೆವು ಅಂತಂದರೆ ನಮ್ಮ ಪುನರ್ಜನ್ಮಗಳು ಚಾಲು. ಇಲ್ಲಿ ಸಜ್ಜುರು ಅಮ್ಮವ್ರ ಹತ್ರ ಒಬ್ಬ ಕೋಲ್ಕಾರಿ ಅಮನ್ಯ ಅಂತಿದ್ದ. ಕೋಲ್ಕಾರಿ ಅಮನ್ಯ ಅವ ತುಡುಗು ಮಾಡವ, ಬರೀ ತುಡುಗು ಮಾಡವ. ದಿವಸ ಒಂದು ಚಮಚವಿ ಅವ, ತಾಬಂಡೇವಿ ಅವನ್ನ. ಅವ್ರು ಕೂತು ನೋಡ್ತಿದ್ರು, ಯಮನ್ಯ ತುಡುಗು ಮಾಡ್ತಾನೆ ದಿವಸ. ಅಲ್ಲಿ ಮಾಂತೈನಾರ ಬರ್ತಿದ್ರು, ನಂದೋಡಿಗೆ ಮಾಂತೈನಾರೇ ಆ ಯಮನ್ಯ ತುಡುಗು ಮಾಡಕ್ಕೆ ಹತ್ತಾನೆ ನೋಡ್ರಿ. ಏನು ಅನ್ಬೇಡ ಬಿಡ್ರಿ, ಹೋದ್ರು ಒಯ್ಯಲಕ್ಕೆ ಬಿಡ್ರಿ. ಅವ ಮುಂದೆ ಸತ್ತ. ಯಾರು? ಯಮನ್ಯ. ಆ ಯಮನ್ಯ ಸತ್ತ ಮ್ಯಾಗ ನಾಯಿಯಾಗಿ ಹುಟ್ಟಿದ. ನಾಯಿಯಾಗಿ ಹುಟ್ಟಿ ಬಂದು ಅವ್ರ ಮುಂದೆ ಮಕ್ಕೋತಿತ್ತು ಅದು ನಾಯಿ. ಯಮನ್ಯ ತುಡುಗು ಮಾಡಿದಲ್ಲೋ, ಯಮನ್ಯ ನಾಯಿಯಾಗಿ ಬಂದಿಲ್ಲ ಅಂತಿದ್ರು ಅವರು. ತ್ರಿಕಾಲ ಜ್ಞಾನ ಅಂತಾರೆ ಇದಕ್ಕೆ, ತ್ರಿಕಾಲ ಜ್ಞಾನ. ಅವ್ರು ಯಾರು? ಹಾಲು ಮತ್ತವರು ಹೆಣ್ಮಕ್ಳು. ಹೆಣ್ಮಕ್ಳಿಗೆ ಸ್ವತಂತ್ರ ಇಲ್ಲ ಅಂತೀರಿ, ದೇವರು ಒರೆಸೋದು. ಹೆಣ್ಮಕ್ಳಿಗೆ ಸ್ವತಂತ್ರ ಇಲ್ಲ ಅಂತೀರಿ. ಆ ಹೆಣ್ಮಗಳು ಏನು ಕೆಲಸ ಮಾಡಿದ್ಲು? ಯಾವ ಪೂಜೆ ಮಾಡಿದ್ದು? ಯಾವ ಯೋಗ ಮಾಡಿದ್ದು? ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣದಲ್ಲಿ ನೀವು ಅಡುಗೆ ಮನೆಯಾಗ ಕುಂತ ಮಾಡಿ ನಿಮಗೆ ಸಿದ್ಧಿ ಆಗ್ತದೆ. ಹೇಮರೆಡ್ಡಿ ಮಲ್ಲಮ್ಮ ಏನು ಮಾಡಿದ್ಲು? ಹೇಮರೆಡ್ಡಿ ಮಲ್ಲಮ್ಮ ಏನು ಮಾಡಿದ್ಲು? ಬೀಸಿ ಮಕ್ಕೊಂಡಿಲ್ಲ. ಆ ಉಳಿದು ಬಿಸಿದ್ರೆ ಯಾರು? ಉಳಿದು ಬಿಸಿದ್ರೆ ಯಾರು? ಆ ಕಲ್ಲು ತಾನ ತಿರುಗ್ತಿಲ್ಲ. ಆ ಹೇಮರೆಡ್ಡಿ ಮಲ್ಲಮ್ಮನ ಹೆಸರು ಮ್ಯಾಗ ಈಗ ರೆಡ್ಡಿ ಮಂದಿ ಎಷ್ಟು ಶ್ರೀಮಂತರದಾರ ಅದಾರ ಇಲ್ಲ? ಮತ್ತೊಬ್ಬರ ಹೆಸರು ಹೇಳ್ತಾರೇನು? ಆ ಹೇಮರೆಡ್ಡಿ ಮಲ್ಲಮ್ಮನ ಗುಡಿಯ ಸಾಗ್ಯಾರಿ. ಎಲ್ಲಿ ಬೇಕಲ್ಲಿ ಗುಡಿ, ಎಲ್ಲಿ ಬೇಕಲ್ಲಿ ಗುಡಿ, ಎಲ್ಲಿ ಬೇಕಲ್ಲಿ ಗುಡಿ ಆಗ್ಯಾವಿಲ್ಲ? ಆ ಉಪಕಾರ ಮುಟ್ಟಿಸ್ತಾರಿಲ್ಲ? ಆ ಹೆಣ್ಮಗಳು ಏನು ಪೂಜೆ ಮಾಡಿದ್ಲು? ಲಿಂಗ, ವಿಭೂತಿ, ದಾನ, ಧರ್ಮ, ಪರೋಪಕಾರ. ಆಕೆ ಗಂಡ್ಮಗನ ಹೆಣ್ಮಗಳು, ಹೆಣ್ಮಗಳು. ಅಕ್ಕ ಮಹಾದೇವಿ ಯಾರು? ಸಕುಬಾಯಿ ಯಾರು? ಮೀರಾಬಾಯಿ ಯಾರು? ಹೆಣ್ಮಕ್ಳದಲ್ಲ ಅವ್ರು ಏನು ಪೂಜೆ ಮಾಡಿದರು? ಇಲ್ಲಿ ಆಚಾರಲಿಂಗದೊಳಗನ ಶಿವಲಿಂಗ ಜಂಗಮಲಿಂಗಕ್ಕೆ ಬಂದಮೇಲೆ ಏನು ಕಾಯಿಗೆ ಬರೋಣ ಸ್ವಲ್ಪ ಮಗ್ಗಿ, ಅದು ಮಗ್ಗಿ ಮುಗಿಸಿ ನೋಡ್ತೀವಿ ನಾವು. ಡೋರಕಾಯಿ ಅಂತಿರ್ತದೆ, ಡೋರಕಾಯಿ ಅಂತಿರ್ತದಲ್ಲ. ಈಗ ಪೇರುಕಾಯಿ ತಗೋರಿ, ಪೇರುಕಾಯಿ. ಆ ಪೇರುಕಾಯಿ ಹೆಂಗೆ ಅದ ರೀ? ಸ್ವಲ್ಪ ಇರ್ಸಿರ್ತದೆ, ವಿಷ ಇರ್ತದೆ. ಮ್ಯಾಗಿನ ತೊಗಟಿ ಒಗರಿರ್ತದೆ, ಹೌದಲ್ಲ? ಆ ಮ್ಯಾಗಿನ ತೊಗಟಿ ಮೂಸಿ ನೋಡಿದರೆ ಯಾವ ಲಿಂಗಕ್ಕೆ ಮುಟ್ತಂದರೆ ನೋಡ್ರಿ, ಆಚಾರಲಿಂಗದೊಳಗಡೆ ಪ್ರಸಾದ ಲಿಂಗ. ಕಿಮಿಗಿರಿ ಡಾಕ್ಟ್ರೆ, ವಿಷ ಪದಾರ್ಥ ಹೇಳಲ್ಲ, ಕಿಮಿಗೆ ಹೋಗ್ತಾವೆ. ನೀವು ಏನು ವಿಷ ಪದಾರ್ಥ ಉಣ್ತೀರಲ್ಲ, ಮಸಾಲೆ ಸಾಮಾನ್ದಾಗ ಎಷ್ಟು ವಿಷ ಪದಾರ್ಥ ಇರ್ತಾವೆ. ಮಸಾಲೆ ಸಾಮಾನ್ದಾಗ ಎಷ್ಟು ವಿಷ ಪದಾರ್ಥ ಇರ್ತಾವೆ. ಆ ಯಾವ ಮಸಾಲೆ ಮಾರೋನ ಹತ್ರ ಇದ್ದು ಸಾಮಾನೆಲ್ಲ ವಿಷನೇ ಇರ್ತಾವೆ. ಅಲ್ಲಿ ತಿನ್ನಕ್ಕೆ ಬರ್ತೇನೆ ಅವನು ಕುಟ್ಟಿ ಹುರಿದು ಮಾಡಿ ಕುಟ್ಟಬೇಕಿಲ್ಲ. ಆ ಪದಾರ್ಥ ರುಚಿ ಯಾವ ಲಿಂಗಕ್ಕದು? ಯಾವ ಲಿಂಗಕ್ಕೆ? ಆಚಾರಲಿಂಗದೊಳಗಣ ಪ್ರಸಾದ ಲಿಂಗ, ಆಚಾರಲಿಂಗದೊಳಗಣ ಶಿವಲಿಂಗ, ಆಚಾರಲಿಂಗದೊಳಗ ಗುರುಲಿಂಗ. ಡೋರಿ, ಕಾಯಿ, ಡೋರಿ, ಹಣ್ಣು ಮೊದಲಾದ ಗಂಧ ತಿಳಿಯೋದು. ನೀವು ಮಕ್ಕೋರಿ, ಮಕ್ಕೊಂಡಾಗ ಏನೇ ವಾಸನೆ ಬಂತಂದರೆ ಆ ವಾಸನೆ ಎದ್ರದ್ದು ಕಂಡು ಹಿಡಿತೀರಿಲ್ಲ? ವಾಸನೆ ಕಂಡು ಹಿಡಿತೀರಿಲ್ಲ? ಅದು ಯಾವ ಲಿಂಗ? ಯಾವ ಜೀವನ? ಯಾವ ಶರೀರ? ಯಾವ ಸ್ಥೂಲದ್ದು? ಸ್ಥೂಲ ಸೂಕ್ಷ್ಮ ಕಾರಣ, ಇಷ್ಟ ಪ್ರಾಣ ಭಾವ, ಅಕಾರ ಉಕಾರ ಮಕಾರ, ಬಕಾರ ಸಕಾರ ವಕಾರ, ನಕಾರ ಮಕಾರ ಶಿಕಾರ ವಕಾರ ಯಕಾರ. ಇವೆಲ್ಲ ಅಕ್ಷರಗಳನ್ನು ತಿಳ್ಕೊಂಡ್ರೆ ನಮ್ಮ ಜೀವನ ಸಾಗೋದಿಲ್ಲ. ಮಂತ್ರ ತಿಳ್ಕೊಬೇಕು, ಮಂತ್ರ ತಿಳ್ಕೊಬೇಕು. ಈಗ ನೀವು ಅಂಗಿ ತೊಟ್ಕೊಂಡಿರಲ್ಲ, ನಾನು ನಿನ್ನೆ ಹೇಳಿ ನಿಮಗೆ, ಕಬ್ಬಿನಿಂದ ಬೆಲ್ಲ ತಯಾರಾಗ್ತದೆ. ಆ ಬೆಲ್ಲ ತಯಾರಾಗೋದನ್ನು ಬಿಟ್ಟು ಕಬ್ಬಿನ ಸಿಪ್ಪಿಯನ್ನೇ ನಾವು ಹಾಕಿ ಮ್ಯಾಗ ಚಜ್ಕ ಸುರಿದ್ರೆ ಆಗ್ತದೇನೋ?
ಆ ಕಬ್ಬಿಗೆ ಸಂಸ್ಕಾರ ಕೊಡಬೇಕಿಲ್ಲ, ಆ ಕಬ್ಬಿಗೆ ಸಂಸ್ಕಾರ ಕೊಟ್ಟರೆ ಬೆಲ್ಲ ಆಗ್ತದಿಲ್ಲ, ಸಕ್ಕರೆ ಆಗ್ತಿಲ್ಲ. ಮತ್ತು ಚಿನ್ನಿ ಸಕ್ಕರೆ ಅಂತ ಒಂದು ಹೊಸದದ ಈಗ, ನೀವು ಹೆಚ್ಚು ಉಂಡಿರ್ಬೇಕು. ಚಿನ್ನಿ ಸಕ್ಕರೆ, ಮುದ್ದಿ ಸಕ್ಕರೆ ಇರ್ತದೆ, ಅದು ಕಬ್ಬಿಂದೆ, ಬೆಲ್ಲನೂ ಕಬ್ಬಿಂದೆ, ಹೌದ್ರಿ. ಆಮೇಲೆ ಹಣನೂ ಕಬ್ಬಿಂದೆ. ಆಮೇಲೆ ಸೆರೆ ಆಗೋದು, ಸೆರೆ ಹಾಕೋದಲ್ಲ, ದಾರದ ಬಟ್ಟೆ ಅಂತ ಹಾಕ್ತಾರೆ ನೋಡ್ರಿ, ಅದು ಬೆಲ್ಲಂದೆ. ಆ ಬೆಲ್ಲದಿರ್ತಕ್ಕಂಥ ಗುಣ ಅದು ಎಷ್ಟು ಕೆಲಸ ಹಾಳು ಮಾಡ್ತಾರೆ. ಜೀವನ, ಹೆಂಡತಿ ಹಾಳು, ಮಕ್ಕಳು ಹಾಳು, ಮನೆ ಹಾಳು, ತಾನೂ ಹಾಳು, ಎಲ್ಲ ಹಾಳು ಮಾಡ್ತಕ್ಕಂಥ ಕೆಲಸ ಬೆಲ್ಲದಾಗೈತಿ. ಬೆಲ್ಲದಾಗೈತಿಲ್ಲ. ಮತ್ತು ದಾರು ಅದರಿಂದ ಆಗ್ತಾರಪ್ಪ, ಯಾರು ಕುಡಿಯೋರು ಅದಾರನಿದ್ರಾಗೆ ಅದಾರ. ಮುದುಕರು ಹೆಚ್ಚು ಕುಡಿತಾರೆ ಕತ್ತಲ್ದಾಗ. ಇಲ್ಲಿ ಮುದುಕರಲ್ಲ, ಮುದುಕರು ಕತ್ತಲ್ದಾಗ ತರಿಸ್ಕೊಂಡು ಕುಡ್ಕ್ಯಾರ ಸುಮ್ಮನೆ ಮಕ್ಕೋತಾರೆ. ಅದೊಂದು ಪದ್ಧತಿ ಬೇರೆ ಐತೆ, ಹೊಸದು ಹೊಂಟದ. ಮೊನ್ನೆ ಊರಿಗೆ ಹೋಗಿದ್ದೆ, ಇದೇ ಶಬ್ದ ಹೇಳಿದೆ, ಅಲ್ಲೇ ಕೂತ ನೋಡ್ರಿ ಅಂದ್ರೆ ಕೆಲವು ಮಂದಿ ಮುದುಕ ನಮ್ಮ ಮುಂದೆ ಬಸವಣ್ಣ ಆಗಿದ್ದವ. ನಮ್ಮ ಪುರಾಣದೊಂದು ಬಸವಣ್ಣ ಆಗಿದ್ದ. ಆ ಮನುಷ್ಯ ಈ ಕೆಲಸ ಕತ್ತಲ್ದಾಗ ಮಾಡ್ತಾನೆ ರೀ ಅಂತಂದ್ರೆ ಅವರು. ಈ ವ್ಯವಸ್ಥೆ ಮಾಡ್ತಕ್ಕಂಥ ಶರೀರ ಶಿವನೊಲಿಸುವಂಥ ಪ್ರಸಾದ ಕಾಯ ಕೆಡಿಸ್ಬೇಡ. ಈ ಹೋರಿ ಮಟ್ಟಿಯೊಳಗೆ ನಡೀತಕ್ಕಂಥ ಶಿವಾನುಭವ ಕಾರ್ಯಕ್ರಮ ಭಾಳ ದೊಡ್ಡದು ಮಾಡಿರಿ ಎಲ್ಲರೂ ಕೂಡಿ. ಪೂಜೆ ಸಿದ್ಧಲಿಂಗ ಮಹಾಸ್ವಾಮಿಯವರ ಆಶೀರ್ವಾದ, ಬಸವಣ್ಣನವರ ಮಹತ್ತರವಾದ ಕೃಪೆ. ಚನ್ನಬಸವಣ್ಣನವರು ಕೊನೆ ಕಾಲದಲ್ಲಿ ಉಳಿವಿಗೆ ಹೋಗ್ತಾರೆ. ಆ ಉಳಿವಿಯೊಳಗಿರ್ತಕ್ಕಂಥ ಒಂದು ಅನಂತ ಕೆಲಸಗಳನ್ನು ಮಾಡಿಕೊಂಡು ಅಲ್ಲೇ ಅವರು ಲಿಂಗೈಕ್ಯರಾಗ್ತಾರೆ ಎಂಬತಕ್ಕಂಥ ಪ್ರತೀತಿಯನ್ನು ಮಹಾಮನೆಯಲ್ಲಿ ಕೇಳಿರಿ ನೀವು. ಈ ಮಹಾಮನೆಯಲ್ಲಿ ಕೇಳಿದಾಗ ಈ ಮೊಗ್ಗೆ, ಕಾಯಿ, ಡೋರೆ, ಹಣ್ಣುಗಳು ಗಂಧ ಹರಿದು ಯಾವುದಂದರೆ ಆಚಾರಲಿಂಗದೊಳಗಣ ಪ್ರಸಾದಲಿಂಗ. ಆಚಾರಲಿಂಗದೊಳಗಣ ಪ್ರಸಾದಲಿಂಗ. ನೀವು ಕಿವಿಯೊಳಗೆ ಒಂದು ಔಷಧ ಹಾಕ್ತೀರಿ, ಕಿವಿ ನೋವಾಯ್ತು ರೀ ಡಾಕ್ಟ್ರ್ ಹೆಂಗೆ ಮಾಡಲಿ ಅಂತ ಔಷಧ ಹಾಕ್ತೀರಿ. ಔಷಧ ಹಾಕಿದಾಗ ಅದನ್ನೇನೋ ಒಂದು ಔಷಧ ಹಾಕ್ತೀರಿ, ಅದು ಒಳಗೆ ಬುರುಗು ಬರ್ತದೆ. ಔಷಧ ಬುರುಗು ಬರ್ತದೆ, ಬುರು ಬರ್ತದೆ. ಆ ಬುರುಗು ಏನು ಮಾಡ್ತದೆ, ಅದು ಒಳಗೆ ಹೋಗಿ ಹೊಲಸನ್ನು ಸುಟ್ಟು ಹೊಲಸನ್ನು ಕಡ್ಯಾಕೆ ತೆಗೀತದೆ. ಇದು ಕರ್ನ ಸುಳ್ಳು. ಅದನ್ನು ಮುಗಿನಾಗ ಹಿಂಡ್ತೀರ ನೀವು, ಕಿವಿಯಾಗಿ ಹಿಂಡ್ತಿರಲ್ರಿ. ಆ ಕಿವಿಯಾಗಿ ಹಿಂಡಿದರೆ ಅದು ಬುರುಗು ಬಂದು ಅದನ್ನ ಹೊಳ್ಳಿ ತೆಗೆದು ಮತ್ತು ಹಳ್ಳಿ ಹಾಕಿ ತೆಗಿತೀರಿಲ್ಲ, ಆ ಎಣ್ಣೆ ಅದರಿಂದ ತಯಾರಾಗ್ಯದ. ಹೇಳ್ತಾರೆ ಇಲ್ಲಿ, ಕಾಯಿ, ಡೋರೆ, ಈ ಹಣ್ಣು ಮೊದಲಾದ ಗಂಧವನ್ನು ಅರಿಯುವುದು. ಅದಕ್ಕೆ ಹೆಂಗಿರ್ತಂತ ಕೇಳಿದ್ರೆ, ಈ ಆಚಾರಲಿಂಗದೊಳಗಿನ ಪ್ರಸಾದಲಿಂಗ ಅಂದರೆ ಕಿವಿ. ಆಚಾರಲಿಂಗದೊಳಗಿನ ಕಿವಿ. ನಮ್ಮ ಒಂದಕ್ಕೊಂದು ಸಂಬಂಧ ಅವ್ರ ಇಂದ್ರಿಯಗಳು, ನಮಗೆ ಒಂದಕ್ಕೊಂದು ಇಂದ್ರಿಯಗಳು ಸಂಬಂಧ ಅದಾವೆ. ಪೆನ್ನಿಗೆ ಮ್ಯಾಗ್ತಕ್ಕಂಥ ಟೋಪನ್ನ, ಆ ಟೋಪನ್ದಾಗ ಇದು ಮಸಿಗೆ ಆ ಪೆನ್ ಇದ್ಮ್ಯಾಗ ಹಂಗೆ ಸುಮ್ಮನೆ ಇರ್ಬೇಕಿರೋದು. ಕಾಗದ ಬೇಕಾ ಬೇಡ, ಕಾಗದ ಬೇಕಾ ಬೇಡ್ರಿ. ಆ ಕಾಗದ ಬೇಕಾದ್ಮೇಲೆ ಸಹಿ ಮಾಡಬೇಕಿಲ್ಲ. ರಿಜಿಸ್ಟ್ರ್ ಬಂದಾರ ಇಲ್ಲಿ, ನಿಮ್ಮ ಆಸ್ತಿಗಳನ್ನ ರಿಜಿಸ್ಟ್ರ್ ಮಾಡಿಸ್ತಾರಿಲ್ಲ, ಅದಕ್ಕೆ ಕಾಗದ ಪೆನ್ ಐತಿಲ್ಲ, ಅದಕ್ಕೆ ಕಾಗದ ಪೆನ್ ಸಹಿ ಐತಿಲ್ಲ. ಆ ಸಹಿ ಎಷ್ಟು ಕೆಲಸ ಮಾಡ್ತದೆ? ಆ ಒಂದು ಸಣ್ಣ ಅಕ್ಷರಗಳ ಸಹಿ, ಆ ಸಹಿ ಎಷ್ಟು ಕೆಲಸ ಮಾಡ್ತದೆ ಗೊತ್ತದೆ ನಿಮಗೆ? ಇಡೀ ಆಸ್ತಿನೇ ಹಾಳು ಮಾಡುತ್ತೆ, ಆಸ್ತಿನೇ ತೊಗೋತದೆ. ಒಂದು ಆಸ್ತಿ ಹಾಳು ಮಾಡ್ತದೆ, ಒಂದು ಆಸ್ತಿ ತೊಗೋತದೆ. ಅದು ಎಷ್ಟು ಸೂಕ್ಷ್ಮತಿ ಸೈ ಅನ್ನೋದು ಸೂಕ್ಷ್ಮದ ರೀ. ನಮ್ಮ ಶರೀರ ದೊಡ್ಡದನ್ನು ಸಹ್ಯ. ಇಂಜೆಕ್ಷನ್ ಎಷ್ಟು ಸೂಕ್ಷ್ಮದ, ಗುಳಿಗೆ ಎಷ್ಟು ಸೂಕ್ಷ್ಮದವ. ಇಲ್ಲೇನಂತಾರೆ, ಆಚಾರಲಿಂಗದೊಳಗಣ ಪ್ರಸಾದಲಿಂಗಕ್ಕೆ ಕಾಯಿ, ಡೋರಿ, ಹಣ್ಣು ಮೊದಲಾದ ಗಂಧವನ್ನು ಗಂಧ ಪ್ರತಿಯೊಂದಕ್ಕೂ ಗಂಧ ಐತಿ, ಪ್ರತಿಯೊಂದಕ್ಕೂ ವಾಸನೆ ಅದ, ಪ್ರತಿಯೊಂದಕ್ಕೂ ಖಾರ ಅದ, ಪ್ರತಿಯೊಂದಕ್ಕೂ ಉಪ್ಪದ, ಪ್ರತಿಯೊಂದಕ್ಕೂ ಸ್ಪರ್ಶ ಅದ. ಇನ್ನು ನಾವು ಪೇರು ಹಣ್ಣಿಗೆ ಬಂದೀವಲ್ಲ, ಆಗಳೆ ಪೇರು ಹಣ್ಣ ಅಲ್ಲೇ ಬಿಟ್ಟಿದ್ದೇವಲ್ಲ. ಹಾಂ, ಪೇರು ಹಣ್ಣ ಮೇಲೆ ನೋಡ್ಲಿಕ್ಕೆ ಹಸಿರದ, ಅದನ್ನು ಹೆರ್ಚ್ರಿ. ಅದನ್ನು ಹೆರ್ಚಿದ ಮೇಲೆ ಒಳಗಿರ್ತಕ್ಕಂಥ ಯಾವ ಬೀಜ ಬಿರ್ಸು ಬಾಳದ, ಅದು ಬೀಜ ಏನದ ಬಿರ್ಸದ, ಅದ್ರ ತಿಳಿದ ಹೆಂಗದ, ರುಚಿ ಅದ. ಅದನ್ನು ಸ್ವಲ್ಪ ಉಪ್ಪು ಹಚ್ಕೊಂಡು ತಿನ್ನಕ್ಕೆ ಹತ್ತಾರ ಅವರು. ವ್ಯಾಪಾರಸ್ಥರು ಉಪ್ಪು ಹಾಕಿ ಕೊಡ್ತಾರೆ, ಹುಳಿ ಇರ್ತದೆ ಅದು. ಅದರೊಳಗೆ ಏಸರ ನಮೂನ ಆಯಿತು, ಒಂದು ಪೇರುವಿನ ಏಸು ನಮೂನ ಆಯ್ತು ರೀ.
ಆ ಪೇರು ಹಣ್ಣಾಗ ಒಗರದ, ಪೇರು ಹಣ್ಣಾಗ ಹುಳಿ ಅದ, ಪೇರು ಹಣ್ಣಾಗ ರುಚಿ ಅದ, ಪೇರು ಹಣ್ಣಿನ ಒರಟದ ಬೀಜ. ಆ ಬೀಜ ಯಾವ ಲಿಂಗ ಅಂದ್ರೆ ಜಂಗಮಲಿಂಗ. ತಿನ್ನೋದೆ ಅಂದ್ರೆ ಹಲ್ಲ. ಈ ಮಿಶ್ರಾರ್ಪಣೆಗಳನ್ನು, ಈ ಯಾವ ಕರುಣಚೆಯಲ್ಲಿ ಬರ್ತಕ್ಕಂಥ ವ್ಯವಸ್ಥೆಯನ್ನು, ಇನ್ನು ಇವು ಎಲ್ಲವುಗಳನ್ನು ಅರಿಯೋದು ಮಹಾಲಿಂಗ. ರುಚಿ ಅರಿಯೋದು ಮಹಾಲಿಂಗ, ತಿನ್ನೋದು ಬಾಯಿ, ಮೂಸು ನೋಡೋದು ಮೂಗ, ರುಚಿ ಅರಿಯೋದು ಮಹಾಲಿಂಗ, ನೋಡೋದು ಕಣ್ಣ, ತೃಪ್ತಿ ಆಗೋದು ಮಹಾಲಿಂಗ. ಮಹಾಲಿಂಗ ಈ ವ್ಯವಸ್ಥೆಯಲ್ಲಿ ನಾವು ಮಾಡ್ತಕ್ಕಂಥ ಶರೀರ ನಾವು ಎಂದೂ ಕೆಡಿಸ್ಕೋಬಾರ್ದು. ಇದಕ್ಕೆ ಸಿಕ್ಕಂಗೆ ಆಹಾರ ಹಾಕಬಾರ್ದು. ಮಿತಿ ಆಹಾರ, ಹಿತಮಿತಿ ಬುಕ್. ಹಳಕಟ್ಟೆಯವ್ರು ಹೇಗಿದ್ದರು? ಹಳಕಟ್ಟೆಯವರು, ಹರ್ಡೇಕಾರ್ ಮಂಜಪ್ಪನವರು ಹೇಗಿದ್ದರು? ಹರ್ಡೇಕಾರ್ ಮಂಜಪ್ಪನವರು ಅಥಣಿ ಶಿವಳತ್ರ ಹೋಗ್ತಾರೆ. ಶಿವಳತ್ರ ಹೋಗಿ, ಯಪ್ಪ ನಾ ಏನು ತೊಳೆದ್ರಿ? ಹಾಲು ತೊಗೋತೇನೆ ರೀ ಅಂದ್ರೆ ಅವ್ರು ಮಂಜಪ್ಪನವರು. ಆ ಹರ್ಡೇಕರ್ ಮಂಜಪ್ಪನವರು ಜನ್ಮದ ಬಗ್ಗೆ ವಿಚಾರ ಬೇಡ್ರಿ, ಹಾಲು ತೊಗೋತೇನೆ ರೀ ಅಂದರು. ಹಾಲು ನೇಮ ಹಿಡಿದ್ರು ಬೆಕ್ಕಾಗಿ ಹುಟ್ಟುವರು, ಕಡಲೆ ನೇಮ ಹಿಡಿದ್ರು ಕುದುರೆಯಾಗಿ ಹುಟ್ಟುವರು, ಪುಷ್ಪದ ನೇಮ ಹಿಡಿದ್ರು ಭ್ರಮರಾಗಿ ಹುಟ್ಟುವರು. ಎಂತೂ ಚತುರ್ವಿಧ ನೇಮಕ್ಕೆ ಒಳಗಾದ್ರು ನಮ್ಮ ಶರಣರು ಅಂದ್ರೆ ಬಿಟ್ಬಿಟ್ರು ಅಂತಾರೆ. ನಾವು ದಿವಸ ಹಾಲು ಕುಡಿತು ಅಂದರೆ ಅಕಸ್ಮಾತ್ ನೀವು ಸಾಯಿ ಕಾಲಕ್ಕೆ ಹಾಲು ಸಿಗಲ್ಕಾಯಿ ಬೆಕ್ಕಾಗಿ ಹುಟ್ಟುತ್ತೀರಿ, ಬೆಕ್ಕಾಗಿ ಹುಟ್ಟುತ್ತೀರಿ. ಶರಣರು ಯಾವ ನಿಯಮಗಳಿಗೂ ಅವಕಾಶ ಕೊಟ್ಟಿಲ್ಲ. ಉಪವಾಸ ಮಾಡಬಾರ್ದು ನಾವು. ಈಗ ಉಪವಾಸ ಮಾಡ್ತೀವಿ, ಯವ್ವ ಮಂಗಳವಾರ ಐತಿ, ಬುಧವಾರ ಐತಿ, ಬೇಸರ್ತಿ ಉಪವಾಸ ಮಾಡ್ತಾರೆ ಹೆಣ್ಮಕ್ಳು. ಉಪವಾಸ ಮಾಡಿ ಸಂಜೆ ತನಕ ಗಂಡ ಅತ್ತಿ ಸ್ವಸ್ಥ ಇರ್ತಾರೆ. ಅವ್ರಿಗೆ ಇದ್ರಿಗೆ ಮಾಡ್ಕೊಂಡು ತಿಂದ್ರೆ ತೊಂದರೆ ಆಗ್ತದೆ ತಿಳ್ಕೊಂಡು ಹೇಳಿ ತಾಲಿಪಟ್ಟಿ ಕತ್ತಲ್ದಾಗ ಮಾಡಿಟ್ಟು ಹಾಸಿಗೆ ಮಕ್ಕೊಂಡು ತಿಂತಾರೆ ಇವರು ಅಪ್ಪತ್ತ. ಇದು ಉಪವಾಸ ಹಣೆ ಬರ್ರಿ, ಉಪವಾಸ ಹಣೆ ಬರ. ನಮ್ಮಲ್ಲಿ ಶಿವರಾತ್ರಿಗೆ ಮಂದಿ ಬರ್ತಾರೆ, ಸಾವಿರಾರು ಮಂದಿ ಕೂಡ್ತಾರೆ. ಅದನ್ನ ಕೂಡಲೇ ಆ ಗೆಣಸ ಎಲ್ಲ ಖಜೂರಿ ಪಜೂರಿ ಎಲ್ಲ ಹಾಕಿ ಮಾಡಿ ಹೋಗಿಬಿಡ್ತಾರೆ. 4 ದಿವಸದ್ದು ಉಣ್ತಾರೆ, 4 ದಿವಸದ್ದು. ಆ ಶಿವರಾತ್ರಿ ಮುಂದುವರ್ತಕ್ಕ ಹಸು ಆಗಬಾರ್ದು. ಟೈಮ್ ಆಯ್ತು. ಹಾಂ, ಅದರ ಸಲುವಾಗಿ ಈ ಮಾಡಿರ್ತಕ್ಕಂಥ ವಿಷಯದಲ್ಲಿ ಇದಕ್ಕೆ ಬೇರೆ ಯಾವ ಬಡ್ಡಿ ಬೇಕಲ್ಲಪ್ಪ. ಲಿಂಗ ಇದೆಲ್ಲ ಹೇಳೋದಿಲ್ಲ. ಆಚಾರ್ಯಲಿಂಗ, ಗುರುಲಿಂಗ, ಶಿವಲಿಂಗ, ಜಗಮಲಿಂಗ, ಇಷ್ಟಲಿಂಗದೊಳಗೆ ಲಿಂಗಳಿವು. ಆಚಾರ್ಯಲಿಂಗ, ಗುರುಲಿಂಗ, ಇಷ್ಟಲಿಂಗ, ಶಿವಲಿಂಗ, ಜಗಮ, ಪ್ರಾಣಲಿಂಗ, ಪ್ರಸಾದಲಿಂಗ, ಮಾಲಿಂಗ, ಭಾವಲಿಂಗ. ಈ ಭಾವಲಿಂಗ ಅಂದ್ರೆ ಸ್ಥೂಲ ಶರೀರದ ಮೇಲೆ ಇಷ್ಟಲಿಂಗ ಬೇಕು. ಸ್ಥೂಲ ಶರೀರ ಮೇಲೆ ಯಾವ ಲಿಂಗ ಬೇಕು ರೀ ಶೆಂಡ್ರೆ? ಇಷ್ಟಲಿಂಗ ಬೇಕು, ಹೌದಲ್ಲ? ಈಗ ಗಂಡನ ಸ್ಥೂಲದಾನ, ಹೆಣ್ತಿನ ಸ್ಥೂಲದಾಳ. ಆ ಸ್ಥೂಲ ಇದ್ರೆ ಕೊಳ್ಳ ಕಟ್ಟಿದ್ದು ಯಾವುದು ಸ್ಥೂಲ ಹೋದಲ್ಲ? ತಾಳಿ ಸ್ಥೂಲ ಹೋದಲ್ಲ? ಆ ತಾಳಿಯೊಳಗೆ ಗಂಡನ ಹೆಸರು ಐತಿಲ್ಲ. ಹಾಗೆ ಸ್ಥೂಲ ಶರೀರಕ್ಕೆ ಸ್ಥೂಲವಾದ ತಾಳಿ ಹೆಂಗೆ ಕಟ್ತಾರೆ, ಹಂಗೆ ಸ್ಥೂಲ ಶರೀರಕ್ಕೆ ಸ್ಥೂಲವಾಗಿರ್ತಕ್ಕಂಥ ಇಷ್ಟಲಿಂಗವನ್ನು ಕಟ್ಟಿಬಿಟ್ರೆ ಅದು ಕೆಲಸ ಭಾಳ ಮಾಡ್ತದೆ. ಬೀಜ ಹೇಗಿದೆ, ಅದಕ್ಕೆ ಸಂಸ್ಕಾರ ಹೇಗಿದೆ, ಸಂಸ್ಕಾರ ಹೇಗಿದೆ. ಆ ಸಂಸ್ಕಾರ ಸಲುವಾಗಿ ಲಿಂಗವನ್ನು ನಾವು ಪೂಜೆ ಮಾಡಬೇಕಾದ್ರೆ ಒಂದು ಲಿಂಗ ಪೂಜೆ ಮಾಡೋ ಎಷ್ಟು ಲಿಂಗ ಪೂಜೆ ಆಗ್ತಾವೆ ರೀ? 6 ಲಿಂಗ ಆಗ್ತಾವೆ, 6 ಮಂತ್ರ ಬರ್ತಾವೆ, 6 ಪ್ರಣವ ಬರ್ತಾವೆ, 6 ಶರೀರ ಬರ್ತಾವೆ. ನೀವು ಯಾರೇ ಇರಿ, ಎಲ್ಲೇ ಇರಿ. ನೋಡುವೆಡೆಯಲಿ, ನುಡಿವೆಡೆಯಲಿ, ರಮೆಪ್ಪೆಡೆಯಲಿ. ಪ್ರಭುದೇವರೇನು ಮಾಡಿದರು? ಸೊಲ್ಲಾಪುರ ಸಿದ್ದರಾಮೇಶ್ವರ ಲಿಂಗ ಕಟ್ಟಬೇಕಾಗಿತ್ತು. ಸೊಲ್ಲಾಪುರ ಸಿದ್ದರಾಮೇಶ್ವರ ಸಾಕ್ಷಾತ್ ಮಲ್ಲಿಕಾರ್ಜುನ ಒಲಿಸ್ಕೊಂಡು ಬಂದಿದ್ದ. ಸಾಕ್ಷಾತ್ ಮಲ್ಲಿಕಾರ್ಜುನ ಅವನಿಗೆ ಆಶೀರ್ವಾದ ಮಾಡಿದ್ದ. ಈ ಲಿಂಗ ತೊಗೊಂಡು, ಈ ಸ್ಥಾವರ ಲಿಂಗ ತೊಗೊಂಡು ಗುಡಿಯಾಗ ಸ್ಥಾಪನೆ ಮಾಡಪ್ಪ, ನಿನಗೆ ಬೇಕಾದ ಸಿಗ್ತಂತ ಹೇಳಿದ. ಆ ಹೇಳಿದ ಕೂಡಲೇ ಬಂದು ಆ ಮಲ್ಲಯ್ಯ ಕೊಟ್ಟಿರ್ತಕ್ಕಂಥ ಲಿಂಗ ಹಡ್ಡಿದ್ರೆ ಬುಡಕ್ಕೆ ಕಂಡಬಿಟ್ಟು ಬಂಗಾರ ಸಿಕ್ತು. ಯಾರಿಗೆ? ಸಿದ್ದರಾಮಪ್ಪಗೆ. ಸೊಲ್ಲಾಪುರ ಬಂಗಾರ ಸಿಕ್ತು. ಆ ಬಂಗಾರ ತೊಗೊಂಡು ಕೆರೆ ಕಾಲಿ ಕಟ್ಟಿದ. ಅವರಿಗೆ ತತ್ವಜ್ಞಾನನೇ ಬರುವಲ್ದು. ಬಂಗಾರ ಕಟ್ಟಿದ, ಇದು ಗುಡಿ ಕಟ್ಟಿದ, ಗೋಪುರ ಕಟ್ಟಿದ. ಪ್ರಭುದೇವರು ಬಂದರು. ಏನೋ ಸಿದ್ದರಾಮಯ್ಯ ಇದೇನಪ್ಪ ಏನು ಮಾಡೋಕ್ಕೆ ಹತ್ತಿರಿ, ಅಂಥ ಮನುಷ್ಯನೇನು? ಆ ಸಿದ್ದರಾಮಯ್ಯ ಸುನ್ಲಾಗಿ ಹುಟ್ಟಬೇಕಾಗಿತ್ತಂದ್ರೆ ಆ ತಾಯಿ ಹೊಟ್ಟೆಯಾಗಿ ದುಗ್ಗಳೆ ಹೊಟ್ಟೆ ಇದ್ದಾಗ
ಆ ರೇವಣ ಸಿದ್ಧರು ಬಂದು ಅವನು ಹಟ್ಟಿಗೆ ಇವತ್ತಿ ಹಚ್ಚಿದ್ರು. ಸಿದ್ಧಿ ಪುರುಷ ಹುಡ್ತಾನಂತ ಹೇಳಿದರು. ಅಂಥ ಸಿದ್ಧಿ ಪುರುಷ ಏನಾದ? ಅಜ್ಞಾನಿ ಆದ. ಎದ್ರ ಸಲಗೆ? ಗುಡಿ ಗೋಪುರ ಕಟ್ಟಿದ. ಆ ಗುಡಿ ಗೋಪುರ ಕಟ್ಟಿದ ಮೇಲೆ ಪ್ರಭುದೇವರು ಬರ್ತಾರೆ. ಆ ಪ್ರಭುದೇವರು ಬಂದು ಕೇಳ್ತಾರೆ, ಏನಪ್ಪ ಇದು ಹಿಂಗೆ ಯಾಕೋ ಸಿದ್ದರಾಮ, ನಡಿ ಹೋಗೋಣ ಅಂತ ತಿಳ್ಕೊಂಡು ಕಲ್ಯಾಣಕ್ಕೆ ಕರ್ಕೊಂಡು ಲಿಂಗ ದೀಕ್ಷಾ ಮಾಡ್ತಾರೆ. ಆ ಶೂನ್ಯ ಸಂಪಾದನೆ ನೋಡಿರಿ ಸ್ವಲ್ಪ ನೀವು. ಸೊಲ್ಲಾಪುರ ಸಿದ್ದರಾಮೇಶ್ವರಿ ಶೂನ್ಯ ಸಂಪಾದನೆ ನೋಡ್ಬೇಕ್ರಿ. 4 ಸಂಪಾದನೆಗಳು ಸಿಗ್ತಾವೆ. 4 ಸಂಪಾದನೆ ಎಲ್ಲ ಸಂಪಾದನೆ ನೋಡ್ರಿ. ಆ ಲಿಂಗದ ಬಗ್ಗೆ ಎಷ್ಟು ಹೇಳ್ತಾರೆ ಮಹತ್ವ. ನಾವು ಲಿಂಗ ಬಗಲಾಗ ಹಾಕ್ತೇವ್ರಿ. ಒಂದು ಸ್ವಲ್ಪ ಹೇಳ್ತೇನೆ ಕೇಳ್ರಿ, ನಗಬೇಡ್ರಿ. ಆ ಲಿಂಗ ಪೂಜೆ ಮಾಡಾಗ ಧೂಪಾರತಿ ಹಾಕ್ತಿರಲ್ರಿ. ಲಿಂಗ ಪೂಜೆ ಮಾಡಾಗ ಧೂಪ ಇರ್ತದಿಲ್ಲ, ಗಂಟೆ ಇರ್ತದಿಲ್ಲ, ಸೊಪ್ಪು ಇರ್ತದಿಲ್ಲ, ಪತ್ರಿ ಹೂವು ಇರ್ತದಿಲ್ಲ, ಹೌದಾ? ಆ ಲಿಂಗಪ್ಪನ ಪೂಜೆ ಮಾಡಿ ಬಗಲಾಗ ಹಾಕೋತೀರಲ್ಲ, ಬಗಲಾಗ ಹಾಕೊಂಡು ನಟ್ಟ ಬಿಡಂಗಿಲ್ಲ ರೀ. ಮತ್ತು ಒಳಗೆ ಚೆನ್ನ ಹಾಕಿ ಮ್ಯಾಗ ಪಟ್ಟ ಬಿಗಿತೀರಲ್ಲ, ಅಕಸ್ಮಾತ್ ಹೂಸು ಬಂದ್ರೆ ಲಿಂಗಪ್ಪಗೆ ಏನು ಹೇಳಿ? ನಿಮ್ಮ ಧೂಪ ಎಲ್ಲಿ ಹೋತು? ನಿಮ್ಮ ಧೂಪ ದೀಪ ಎಲ್ಲಿ ಹೋದ್ರಿ ಡಾಕ್ಟ್ರೇ? ಯಾವಾಗಲೂ ಎದೆ ಮೇಲೆ ಇರಬೇಕು, ಎದೆ ಮೇಲೆ ಇರಬೇಕು. ಜಂಗಮಲಿಂಗ ಮಹಾಲಿಂಗ ಅಂತಾರೆ. ಎದೆ ಅನ್ನೋದು ಭಾಳ ಪವಿತ್ರವಾಗಿರ್ತಕ್ಕಂಥ ಲಿಂಗ. ಅದರಲ್ಲಿ ಒಂದು ಮಾತು ಹೇಳ್ತೀನಿ, ನಾ ಡಾಕ್ಟ್ರ್ ಅಲ್ಲ. ನೀವು ಎದೆಯ ಆಪ್ರೇಷನ್ ಮಾಡಿರಿ, ಆ ಹೃದಯ ಅಟಕ್ಕಾಗದಂತ ತಿಳ್ಕೊಂಡು ತೆಗೆದಿರಿ. ಈ ಮೊದಲು ನೀವು ಎದೆ ತೆಗೆದು ನೋಡ್ರಿ, ಅಲ್ಲಿ 3 ಭಾಗ ಇರ್ತದೆ ಎದೆಯಾಗ. ಎಲು ಅದಾವ 3 ಭಾಗ. ಆ ಎಲು ಹೆಂಗದಂದ್ರೆ ಈ ಗಂಟಿಯೊಳಗಿನ ನಾಲಿಗಿದ್ದಂಗೆ ಅದಾವ. ಗಂಟಿಯೊಳಗಿನ ನಾಲಿಗಿದ್ದಂಗೆ ನೋಡ್ರಿ. ನೀವು ನಾಳೆಗೆ ಹೋಗಿ ಯಾವುದಾರ ಸುಮ್ಮನೆ ಕೊಯ್ದಿರಿ, ಮತ್ತೆ ನಮ್ಮ ಹೆಸರು ಹೇಳಬೇಡ್ರಿ, ಪೊಲೀಸರು ನಮ್ಮ ಹತ್ರ ಬಂದುಬಿಡ್ತಾರೆ. 3 ಗಂಟೆಗಳದಾವೆ. ಆ 3 ಗಂಟೆಗಳು ಈಡಾಪಿಂಗಳ ಸುಟ್ಟು ನಾಡಿ ಕೆಲಸ ಮಾಡ್ತಾವೆ. ಅದರಲ್ಲಿ ರಸ ಇರ್ತದೆ, ಅದರಲ್ಲಿ ರಸ ಇರ್ತದೆ. ಆ ರಸ ಯಾವತ್ತೂ ತಯಾರಾಗಿ ನಮ್ಮ ಹೊಂಕಳದ ಮೇಲೆ ಬೀಳ್ತದೆ. ಅದು ಆ ಹೊಂಕಳದ ಮೇಲೆ ಬಿದ್ದಿರ್ತಕ್ಕಂಥ ರಸವೇ ನಿಮಗೆ ಚೈತನ್ಯ ಕೊಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಆ ನರ ಅದೆಲ್ಲ ನಾಳೆಗೆ ನೋಡ್ಕೊಂಡು ನನಗೆ ಹೇಳ್ರಿ ನೀವು. ಇದು ಯಾವ ಶಕ್ತಿ? ಇದು ಯಾವ ಚೇತನ? ಆ ಪರಾತ್ಪರ ವಸ್ತುವಿನ ಲಿಂಗ ಐತಲ್ಲ, ಆ ಸೊಲ್ಲಾಪುರ ಸಿದ್ದರಾಮೇಶ್ವರರು ಕಲ್ಯಾಣಕ್ಕೆ ಬಂದು ಆ ಲಿಂಗವನ್ನು ಕಟ್ಟಿಕೊಂಡು ಎಷ್ಟು ದೊಡ್ಡ ಅದ್ಭುತ ಮನುಷ್ಯರಾದರು ಅವರು. ಲಿಂಗದಲ್ಲಿ ಎಷ್ಟು ಮಹತ್ವದ ಒಂದು ವಸ್ತುವಿನ ನಾವೀಗ 40 ಐತೆ ನೆಂಬುದು. ಆ 40 ಅದ. ಆ 40ನಾಗ ಬರೀ ಕನ್ನಡ ಅದ, ಮ್ಯಾಗ ಕವರ್ ಅದ, ಒಂದು ಏನೋ ಐತಿ. ಮತ್ತು ಅದು ಕೆಲಸ ಎಷ್ಟು ಮಾಡ್ತದೆ? ಅದು ಸ್ಥೂಲ ಅದಲ್ಲ, ಅದು ಇನ್ನೊಂದು ಹೊಸದು ನೀವು ಕಿವಿಯಾಗಿ ಇಟ್ಕೊಂಡಿರ್ತೀವಿ ನೋಡ್ರಿ, ಹಿಂಗೆ ಹಿಂಗೆ. ಆ ಕಿವಿನ ಕೇಳಂಗಿಲ್ಲ ರೀ. ಹಿಂದೆ ದನ ಬರಲಿ ಮನುಷ್ಯರು ಬರಲಿ, ಆ ಕಿವಿನ ಕೇಳಂಗಿಲ್ಲ. ಆ ಕಿವಿನೇ ಮಬ್ಬಾಗಿ ಬಿಡ್ತಾವೆ. ಯಾಕೆ ಹಾಕಾವ? ಹಾಕ್ಕೊಂಡಿರ್ತೀರಿ. ಹಂಗೆ ನಮ್ಮ ಹೃದಯ ಎಂಬತಕ್ಕಂಥದ್ದು ಇಷ್ಟ ಪ್ರಾಣ ಭಾವಲಿಂಗಗಳಲ್ಲಿ ಕೂಡಿರ್ತಕ್ಕಂಥ ಪ್ರಾಣಲಿಂಗವನ್ನು ನಾವು ಯಾವಾಗಲೂ ನಾಳಿನ ದಿವಸ ಇಲ್ಲಿ ಅಪ್ಪಗಳು ಬರ್ತಾರೆ, ಅಪ್ಪಗಳ ಕಡೆಯಿಂದ ಲಿಂಗ ದೀಕ್ಷೆ ಅಂತ, ದೀಯತೆ ಲಿಂಗ ಸಂಬಂಧ ಕ್ಷೀಯತೆ ಚಮಲತ್ರಯಂ. ನೀವು ಯಾರೇ ಇರ್ರಿ, ಇಲ್ಲಿ ಚಟ್ಟಿ ಮಾಮಲೆದಾರ ಹತ್ತಿದ್ರು. ಚಟ್ಟಿ ಮಾಮಲೆದಾರ 34ನೇ ಇಸ್ವಿಯಾಗ ಬಾಗೇವಾಡಿ ಚಟ್ಟಿ ಮಾಮಲೆಯವರು ಕಟ್ಟಾಗ ಕ್ರಿಯಸ್ಥರು, ಆಚಾರಶೀಲರಿದ್ದರು. ಅವರು ವಿರಕ್ತ ಮಠಕ್ಕೆ ಸಂಸ್ಥೆ ದಿವಸ ಪಾದಕ್ಕೆ ತೋಯ್ತಿದ್ರು ಶಿವಲಿಂಗ ಸ್ವಾಮಿಗಳದು. ಆ ಚಟ್ಟಿ ಮಾಮಲೆದಾರ ಹೆಸರು ಪುಸ್ತಕದಾಗ ಬಂದಿಲ್ಲ. ಏನು ರೀ, ಮಠದ ಸಮೇತ ದಿವಸ ಪಾದಕ ಪ್ರಸಾದ ತಗೋತಿದ್ರು. ಅವ್ರು ಎಂಥ ಕೆಲಸ ಮಾಡಿದರು? ಅವ್ರು ಏನು ಮಾಡಿದ್ರು? ಅಥಣಿಯೊಳಗೆ ಲಿಂಗೈಕ್ಯರಾಗ್ತಾರೆ. ಲಿಂಗೈಕ್ಯರಾದ 3 ದಿವಸದ ಮೇಲೆ ಈ ಯಾವ ಚಟ್ಟಿ ಮಾಮಲೆಯರೇ ಮೋಕ್ಷ ಆಯಿತು ಅಂತ ಬರ್ದಿತ್ತು ಹೆಸರ. ಅಥಣಿಯಾಗ ಕೇಳ್ರಿ ನೀವು. ಸಾಧನ ಮಾಡಬೇಕ್ರಿ, ಸಾಧನ ಮಾಡಬೇಕು. ದೊಡ್ಡವ್ರು ಅಂತಂದರೆ ಯಾವಾಗಲೂ ಮುಸಲ್ಮಾನರು. ನಾನು ಒಮ್ಮೆ ಇದಕ್ಕೆ ಹೋಗಿದ್ದೆ, ಬಂದೇ ನಮಾಜಕ್ಕೆ. ಆ ಬಂದೇ ನಮಾಜಕ್ಕೆ ಹೋದಾಗ ಆ ಬಂದೇ ನಮಾಜಕ್ಕೆ ಬರ್ರಿ ಮಹಾರಾಜರೇ ಬರ್ರಿ ಅಂತ ತಿಳ್ಕೊಂಡು ಹೇಳಿ ನಾವು 4 ಮಂದಿ ಸ್ವಾಮಿಗಳಿದ್ದು. ಒಂದು ಕಡೆ ಚಡ್ಚನ ಸ್ವಾಮಿಗಳಿದ್ದು ನಮ್ಮ ಜೊತೆಗೆ. ಅಲ್ಲಿ ಎಂತೆಂಥ ಜನ ಬರ್ತಾಯಿದ್ರು ನಮಾಜ್ ಮಾಡಕ್ಕೆ. ಬಡವರು ಬರ್ತಾರೆ ಏನ್ರಿ, ದೊಡ್ಡ ದೊಡ್ಡ ಶ್ರೀಮಂತರು ಬರ್ತಾರೆ. ಈ ಧರ್ಮ ಬಡವನಿಗೆಲ್ಲ ಶ್ರೀಮಂತನಿಗೆ ಧರ್ಮದ ಮೇಲೆ ಇರ್ತಕ್ಕಂಥ ಆಸ್ತಿಗಳಿಗೆ ಎಲ್ಲರಿಗೂ ಧರ್ಮ ಬೇಕು.
ನಾವು ಶ್ರೀಮಂತರಿದ್ದೀವಿ ಅಂದರೆ, ನಾವು ದೊಡ್ಡವರಿದ್ದೀವಿ ಅಂದರೆ, ಬಸವಣ್ಣ ಏನಾಗಿದ್ದ? ಮಂತ್ರಿ ಆಗಿದ್ನಿಲ್ಲ. ಅವ ಎಲ್ಲಾದರೂ ಹೇಳೇನೇನ್ರಿ ನಾನು ಜಂಗಮ ಅಂತ, ನಾನು ಗುರು ಅಂತ ಹೇಳೇನೇನು? ಕಂಡ ಭಕ್ತಂಗೆ ಕೈ ಮುಗಿಯುವ ಆತನೇ ಭಕ್ತ, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನನ್ನ ಮನಸ್ಸಾಕ್ಷಿ, ನನ್ನ ಸಂಗಮ, ನನ್ನ ಪಾದಸಾಕ್ಷಿ, ನನಗಿಂತ ದೊಡ್ಡವ್ರು ಜಗತ್ತಿನಾಗೇ ಇಲ್ಲ. ಎಷ್ಟು ಸೂಕ್ಷ್ಮ ಅಂದಲೇ ಬಸವಣ್ಣವ್ರು ದೊಡ್ಡವರಾದ್ರು. ಆ ಬಸವಣ್ಣವ್ರಿಗೆ ಏಸು ಮಂದಿ ಬೆಣ್ಣೆ ಹತ್ತಾರೆ, ಸೂರ್ಯನಿಗೆ ಏಸು ಮಂದಿ ಬೆಣ್ಣೆ ಹತ್ತಾರೆ, ಹೊಳೆಯಾಗ ಏಸು ಮಂದಿ ಬೆಣ್ಣೆ ಹತ್ತಾರೆ. ಹೊಳೆ ಹರಿದಾಗ ಬೇಯ್ತು ಕೂತ್ರೆ ಜಿಗದ್ ನೋಡಿ ಹೊಳೆಯಾಗ. ಈ ಹೊತ್ತಿನ ದಿವಸ ನಡೀತಕ್ಕಂಥ ಶಿವಾನುಭವ ಕಾರ್ಯಕ್ರಮ ನೀವೇನು ನಡೆಸ್ಕೊಂಡು ಬಂದೀರಿ. ಬಾಗೇವಾಡಿ ಭಕ್ತರು ಪೂಜ್ಯ ಸಿದ್ಧಲಿಂಗ ಸ್ವಾಮಿಗಳು, ಮಸಿಮಾಳ ಸ್ವಾಮಿಗಳು ಈ ಎಲ್ಲ ಸನ್ನಿಧಾನದ ನಡೆಸ್ಕೊಂಡು ಬಂದೀರಿ. ಭಾಳ ಉಪಕಾರದ ಕೆಲಸ. ನಮ್ಮ ಟೈಮ್ ಆಯಿತು.